सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। भगवद्गीते भवद्वेषिणी। हरि ओಂ. ನಾವು ಹಿಂದಿನ ತಿಂಗಳಲ್ಲಿ ಭಗವದ್ಗೀತೆಯ ಅರ್ಥಚಿಂತನೆಯನ್ನು ಮಾಡುವಾಗ 10ನೇ ಅಧ್ಯಾಯದ ಆರಂಭದ 3 ಶ್ಲೋಕಗಳನ್ನು ನೋಡಿ 4ನೇ ಶ್ಲೋಕದ ಅರ್ಥವನ್ನು ಚಿಂತನೆ ಮಾಡ್ತಾ ಇದ್ದೆವು. ಈ 4ನೇ ಶ್ಲೋಕದಿಂದ ಆರಂಭ ಮಾಡಿ 7ನೇ ಶ್ಲೋಕದ ತನಕ ಸಂಕ್ಷಿಪ್ತವಾಗಿ ಭಗವಂತನ ಸ್ವರೂಪ ಹಾಗೂ ಸ್ವರೂಪ ಜ್ಞಾನದ ಫಲ ಈ ವಿಷಯವನ್ನ ಕುರಿತು ಭಗವಂತ ಚರ್ಚಿಸಿದ್ದಾನೆ ಎಂಬುದಾಗಿ ನೋಡಿದ್ದೆವು. ಆರಂಭದಲ್ಲಿ 4 ಮತ್ತು 5ನೇ ಶ್ಲೋಕದಲ್ಲಿ ಆಂತರಿಕವಾದ ಜಗತ್ತಿನ ಉತ್ಪತ್ತಿ ಅಂದರೆ ಭಾವನೆಗಳೇನಿದೆಯೋ ಅದು ನನ್ನಿಂದಲೇ ಆಗಿದೆ ಎಂಬುದಾಗಿ ಭಗವಂತ ಹೇಳ್ತಾನೆ. ಜಗತ್ತನ್ನ 2 ರೀತಿಯಾಗಿ ನಾವು ವಿಂಗಡಿಸಬಹುದು. ಬಾಹ್ಯ ಪ್ರಪಂಚ, ಆಂತರ ಪ್ರಪಂಚ ಅಂತ. ಬಾಹ್ಯ ಪ್ರಪಂಚ ಅಂದ್ರೆ ಪಂಚಭೂತಾತ್ಮಕವಾದ ಈ ಸೃಷ್ಟಿ. ಆಂತರ ಪ್ರಪಂಚ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ಭಾವಗಳು. ಎರಡೂ ಕೂಡ ಪ್ರಪಂಚವೇ. ಒಂದು ಪಿಂಡಾಂಡದ ಒಳಗೆ ಇರುವಂಥದ್ದು, ಇನ್ನೊಂದು ಕಾಣುವ ಬ್ರಹ್ಮಾಂಡ ಅಷ್ಟೇ ಹೊರತು ಎರಡೂ ಪ್ರಪಂಚವೇ, ಎರಡೂ ಭಗವಂತನಿಂದಲೇ ಸೃಷ್ಟಿಯಾದಂಥವುಗಳು. ಆದ್ದರಿಂದ ಈಶ್ವರನ ಸ್ವರೂಪವನ್ನ ವರ್ಣಿಸುವಾಗ ಜಗತ್ತಿನ ರೆಫರೆನ್ಸ್ ಅನ್ನುವಂಥದ್ದು ತೆಗೆದುಕೊಳ್ಳಬೇಕಾಗ್ತದೆ. ಈಶ್ವರ ಯಾರು ಅಂದ್ರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತನು ಎಂಬುದಾಗಿ ಶಾಸ್ತ್ರಗಳು ತಿಳಿಸಿಕೊಟ್ಟಿವೆ. ಆರಂಭದ ಹಂತದಲ್ಲಿ ಈಶ್ವರನು ಈ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣನು ಎಂಬುದಾಗಿ ಹೇಳಲ್ಪಡುತ್ತೆ. ಒಬ್ಬ ಭಕ್ತನಿಗೆ ಅಥವಾ ಅಧ್ಯಾತ್ಮ ಸಾಧನೆಯ ಪ್ರಾರಂಭದ ಹಂತದಲ್ಲಿರುವವನಿಗೆ ಈಶ್ವರ ಯಾರಪ್ಪ ಅಂದ್ರೆ ಈ ಜಗತ್ತಿಗೆ ನಿಮಿತ್ತ ಕಾರಣನು. ನಿಮಿತ್ತ ಕಾರಣ ಅಂತ ಹೇಳಿದ್ರೆ ಈ ಪೀಠೋಪಕರಣಕ್ಕೆ ಬಡಗಿ ಇದ್ದ ಹಾಗೆ, ಮನೆಯನ್ನು ಕಟ್ಟುವುದಕ್ಕೆ ಆರ್ಕಿಟೆಕ್ಟ್ ಇದ್ದ ಹಾಗೆ, ಚಿನ್ನದ ಕೆಲಸಕ್ಕೆ ಆ ವ್ಯಕ್ತಿ ಇದ್ದ ಹಾಗೆ, ಸೋನಾರ ಇದ್ದ ಹಾಗೆ. ಹೀಗೆ ಈ ಜಗತ್ತಿನ ಸೃಷ್ಟಿಯ ಹಿಂದೆ ಒಬ್ಬ ನಿಮಿತ್ತ ಕಾರಣನಾದಂತಹ
ಈಶ್ವರನಿದ್ದಾನೆ ಎಂಬುದಾಗಿ ಆರಂಭದಲ್ಲಿ ನಮಗೆ ಪರಿಚಯ ಮಾಡಿ ಕೊಡ್ಲಾಗ್ತದೆ. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೇರ್ಮೌಕ್ತಿಕಾನಾಂ ಛಾಯಾಯಾಂ ಪಾರಿಜಾತಸ್ಯ ಹೇಮ ಸಿಂಹಾಸನೆ. ಈ ರೀತಿಯಾದ ಶ್ಲೋಕಗಳಲ್ಲಿ ಒಬ್ಬ ಈಶ್ವರನಿದ್ದಾನೆ, ಅವನು ಕ್ಷೀರಸಾಗರದಲ್ಲಿದ್ದಾನೆ, ಅವನು ಈ ಜಗತ್ತನ್ನೆಲ್ಲ ಸೃಷ್ಟಿಸಿದ್ದಾನೆ ಅಂತ ಹೇಳ್ತಾರೆ. ಭಕ್ತರು ಆರಂಭದಲ್ಲಿ ಅದನ್ನು ಒಪ್ಪಿಕೊಳ್ತಾರೆ. ಬರುತ್ತಾ ಅವರಿಗೆ ಒಂದು ಪ್ರಶ್ನೆ ಆರಂಭ ಆಗತ್ತೆ. ಈ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದ್ದಾದ್ರೆ ಯಾವ ದ್ರವ್ಯದಿಂದ ಮಾಡಿದ, ಯಾವ ಉಪಾದಾನ ಕಾರಣದಿಂದ ಮಾಡಿದ, ಅದು ಹೊರಗಡೆಯಿಂದ ತಂದನೋ ಅಥವಾ ಅವನಲ್ಲಿಯೇ ಇತ್ತೋ ಎನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬರ್ತದೆ. ಹೊರಗಡೆಯಿಂದ ತರಲಿಕ್ಕೆ ಅವನ ಹೊರತಾಗಿ ಇನ್ನೇನು ಇರಲಿಲ್ಲ. ಹಾಗಾದ್ರೆ ಸೃಷ್ಟಿ ಹೇಗೆ ಮಾಡ್ದ ಅಂತ ಪ್ರಶ್ನೆ ಕೇಳಿದಾಗ ಶಾಸ್ತ್ರ ಅದಕ್ಕೆ ಹೇಳುತ್ತೆ, ಪರಿಣಾಮಿ ಉಪಾದಾನ ಕಾರಣನು ಈಶ್ವರನು ಅಂತ ಹೇಳುತ್ತೆ. ಆ ಸಂದರ್ಭದಲ್ಲಿ ಆರಂಭದಲ್ಲಿ ಈಶ್ವರ ಕೇವಲ ನಿಮಿತ್ತ ಕಾರಣ ಅಂತ. ಇನ್ನು ಚಿಂತನೆ ಮುಂದುವರಿದಾಗ ಶಾಸ್ತ್ರಗಳು ಹೇಳುತ್ತೆ, ಈಶ್ವರು ಕೇವಲ ನಿಮಿತ್ತ ಅಲ್ಲ, ಉಪಾದಾನ ಕಾರಣನೂ ಹೌದು. ಈ ಸೃಷ್ಟಿಗೆ ನಿಮಿತ್ತ ಕಾರಣ ಹಾಗೂ ಉಪಾದಾನ ಕಾರಣನೂ ಹೌದು. ಬಡಗಿಯೂ ಅವನೇ, ಮರದ ವಸ್ತುಗಳನ್ನೇನು ಮಾಡಿದ್ದಾನೆ ಆ ವಸ್ತುಗಳು ಅವನೇ, ಕುಂಬಾರನೂ ಅವನೇ, ಮಣ್ಣು ಅವನೇ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಥವಾ ಪರಿಣಾಮಿ ಉಪಾದಾನ ಕಾರಣ. ಪರಿಣಾಮಿ ಅಂತ ಹೇಳಿದ್ರೇನು? ಅವನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಾನೆ. ಆದ್ದರಿಂದ ಈಶ್ವರ ಎಲ್ಲಿದ್ದಾನೆ ಅಂದ್ರೆ ಜಗದ್ರೂಪದಲ್ಲಿದ್ದಾನೆ ಅಂತ ವರ್ಣಿಸುತ್ತೆ. ಯಥೋರ್ಣನ ವಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ, ಪೃಥಿವಿಯಲ್ಲಿ ಇರತಕ್ಕಂತಹ ಸಸ್ಯ ಮುಂತಾದವುಗಳು, ಪೂರ್ಣನಾಭಿ ಅಂತ ಹೇಳಿದ್ರೆ ಜೇಡ್ರುಗಳು, ಈ ಮುಂತಾದ ದೃಷ್ಟಾಂತದಿಂದ ಈಶ್ವರನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಎಂಬುದಾಗಿ ವರ್ಣಿಸುತ್ತೆ. ಸಹಜವಾಗಿ ಅದು ಒಪ್ಪಿಕೊಳ್ಳಬಹುದಾದಂತಹ ಸಂಗತಿ. ಎರಡನೇ ಹಂತದ ಭಕ್ತರಿಗೆ, ಜಿಜ್ಞಾಸುಗಳಿಗೆ ಒಪ್ಪಿಕೊಳ್ಳಬಹುದಾದ ಸಂಗತಿ. ಯಾಕಂದ್ರೆ ಜಗತ್ತು ಅವನ ಭಗವಂತನ ಪರಿಣಾಮ, ಭಗವಂತನೇ ಜಗತ್ತಾಗಿ ತೋರ್ತಾ ಇದ್ದಾನೆ. ಸಾಧಕ ಆ ಸಾಧನೆಯಲ್ಲಿ ಮುಂದುವರಿತಾ ಇದ್ದಾಗ ಆ ವಿಶ್ವರೂಪ ಪರಮಾತ್ಮನ ಉಪಾಸನೆ ಮಾಡ್ತಾ ಮಾಡ್ತಾ ಅವನ ಒಳಗಡೆಗೆ ಜಿಜ್ಞಾಸೆ ಅನ್ನುವಂಥದ್ದು ಹುಟ್ಟುಕೊಳ್ತದೆ. ಆಗ ಅವನ ಪ್ರಶ್ನೆ ಕೇಳ್ತಾನೆ, ಭಗವಂತನು ಜಗತ್ತಾದ್ರೆ ಅಲ್ಲೊಂದು ವಿಕಾರ ಅಂತ ಉಂಟಾಯ್ತಲ್ವಾ? ಬೀಜ ಅನ್ನುವಂಥದ್ದು ವೃಕ್ಷವಾಗಿ ಬದಲಾವಣೆ ಹೊಂದ್ರೆ ಅದರ ಬೀಜತ್ವ ನಷ್ಟವಾಗಿ ವೃಕ್ಷವಾಯ್ತಲ್ವಾ? ಅಥವಾ ನಿಮಿತ್ತ ಉಪಾದಾನ ಕಾರಣ ಎರಡೂ ಅವನೇ ಆಗಿದ್ರೆ ಆ ಉಪಾದಾನ ಕಾರಣ ಅನ್ನುವಂಥದ್ದು ಪರಿವರ್ತನೆ ಆಯ್ತಲ್ಲ. ಹಾಲನ್ನುವಂಥದ್ದು ಮೊಸರಾಗುವಂತಹ ಪ್ರಕ್ರಿಯೆ ಏನಿದೆ ಅದು ಬದಲಾಗುವಂಥದ್ದು, ಮತ್ತೆ ಮೂಲ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು. ಈ ರೀತಿಯಾಗಿ ಜಗತ್ತಿನಲ್ಲಿ ಭಗವಂತನಲ್ಲಿಯೂ ಕೂಡ ವಿಕಾರ ಅನ್ನುವಂಥದ್ದು ಸಂಭವಿಸ್ತಲ್ಲ ಅಂತ ಒಂದು ಪ್ರಶ್ನೆ ಅವನ ಮನಸ್ಸಲ್ಲಿ ಬರಬಹುದು. ಈಶ್ವರನಾದವನು ಅವಿಕ್ರಿಯನಾಗಿರಬೇಕು, ಅಕರ್ತ ಅಭೋಕ್ತಾನಾಗಿರಬೇಕು. ಹೀಗಿರುವಾಗ ಜಗತ್ತು ಎನ್ನುವ ಜಗತ್ತಿನ ಸೃಷ್ಟಿ ಎನ್ನುವಂತಹ ಕಾರ್ಯ ಅವನಿಂದ ಘಟಿಸಿತು ಮತ್ತು ಅವನಲ್ಲಿ ವಿಕಾರ ಉಂಟಾಯಿತು ಅಂತ ಹೇಳಿದಾಗ ಅವನು ಇನ್ನೂ ಮುಂದುವರಿದ ಸಾಧಕನಾಗಿ ಬದಲಾವಣೆ ಆಗ್ತಾನೆ. ಅವನು ಉಪನಿಷತ್ತು ಮತ್ತು ಏನು ಸಿದ್ಧಾಂತವನ್ನ ಚಿಂತನೆ ಮಾಡಿದ, ವೇದಾಂತ ದರ್ಶನವನ್ನ ಚಿಂತನೆ ಮಾಡುವಾಗ ಅವನಿಗೆ ಗೊತ್ತಾಗ್ತದೆ, ಈ ಜಗತ್ತು ಅನ್ನುವಂಥದ್ದು ವಿವರ್ತ ಉಪಾದಾನ ಕಾರಣ ಅಂತ. ಅಂದ್ರೆ ಭಗವಂತನು ವಿವರ್ತ ಉಪಾದಾನ ಕಾರಣನು ಅಂತ ಗೊತ್ತಾಗ್ತದೆ. ವಿವರ್ತ ಉಪಾದಾನ ಕಾರಣ ಅಂದ್ರೇನು? ತಾನು ಒಂದು ಸ್ವಲ್ಪವೂ ಬದಲಾಗದೆ
ಜಗತ್ತಾಗಿ ತೋರ್ತಾ ಇದ್ದಾನೆ ಅಂತ ಪುರುಷ ಸೂಕ್ತದಲ್ಲಿ ಹೇಳಿದ ಹಾಗೆ ಅಜಾಯಮಾನೋ ಬಹುಧಾ ವಿಜಾಯತೆ. ತಾನು ಹುಟ್ಟಿಲ್ಲದೆ ಇದ್ರೂ ಅನೇಕ ರೀತಿಯಾಗಿ ತೋರ್ತಿದ್ದಾನೆ. ಇಂದ್ರೋ ಮಾಯಾಭಿ ರೂಪೀಯತೆ. ಇದನ್ನೇ ವೇದ ಹೇಳ್ತಕ್ಕಂಥ ಮಾತು. ಇಂದ್ರ ಅಂದ್ರೆ ಈಶ್ವರ. ಮಾಯಾಭಿ ಪುರುರೂಪ ಈಯತೆ. ಮಾಯೆಯಿಂದಾಗಿ ಹಲವು ಬಗೆಯಾಗಿ ತೋರ್ತಾ ಇದ್ದಾನೆ. ಮಿಥ್ಯಾ ಜಗದಧಿಷ್ಠಾನ ಅಂದ್ರೆ ಜಗತ್ತಾಗಿ ಅವನು ತೋರ್ತಾ ಇರುವುದೇ ಹೊರತು ವಾಸ್ತವವಾಗಿ ಜಗತ್ತಾಗಿ ಪರಿವರ್ತನೆ ಆಗ್ಲಿಲ್ಲ. ಹಾಲು ಮೊಸರ ಆದ ಹಾಗೆ, ಬೀಜ ವೃಕ್ಷವಾದ ಹಾಗೆ ಜಗತ್ತಾಗಿ ಈಶ್ವರ ಪರಿವರ್ತನೆ ಆಗಲಿಲ್ಲ, ಜಗತ್ತಾಗಿ ತೋರ್ತಾ ಇದ್ದಾನೆ. ಅದಕ್ಕೆ ವಿವರ್ತ ಪರಿಣಾಮಿ ಕಾರಣ ಅಂತ ಹೇಳ್ತಾರೆ. ಹಗ್ಗ ಹಾವಾಗಿ ತೋರುವ ಹಾಗೆ. ಅದು ಹೇಗೆ ಸಾಧ್ಯ ಅಂದ್ರೆ ನಿತ್ಯವೂ ಈ ಸೃಷ್ಟಿಯನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಕನಸಿನಲ್ಲಿ ನಾವು ಜಾಗೃತದವರಾದ ನಾವು ಯಾವ ಬದಲಾವಣೆಯನ್ನು ಹೊಂದದೆ ನಮ್ಮದೇ ಕನಸಿನ ಶಕ್ತಿಯಿಂದ ಕನಸಿನ ಪ್ರಪಂಚವನ್ನು ಸೃಷ್ಟಿಸ್ತಾ ಇದ್ದೇವೆ. ಕನಸಿನ ಪ್ರಪಂಚದಲ್ಲಿ ನಾವೊಂದು ವೇಷ ಹಾಕೊಂಡು ಹೋಗ್ತಾ ಆಗಿ ಅನುಭವಿಸ್ತಾ ಇದ್ದೇವೆ. ಹಾಗೆಯೇ ಜಗತ್ತು ಅನ್ನುವಂಥದ್ದು ಭಗವಂತನ ಮಾಯಾಶಕ್ತಿಯಿಂದ ತೋರುವಂಥದ್ದು ವಾಸ್ತವವಾಗಿ ಉಂಟಾದದ್ದಲ್ಲ ಅಂತ. ಆಗ ಈಶ್ವರನು ಮೇಲಿರ್ತಕ್ಕಂತಹ ವಿಕಾರತ್ವದ ಆರೋಪ ಏನಿದೆ ಅದು ನಿವೃತ್ತಿಯ. ಇದು ಮೂರನೇ ಹಂತ. ಮೊದಲನೇದು ಈಶ್ವರನು ಕೇವಲ ನಿಮಿತ್ತ ಕಾರಣನು ಅಂತ ಆರಂಭದ ಹಂತ, ಅತ್ಯಂತ ಆರಂಭದ ಒಂದು ಭಕ್ತರಿಗೆ ಹೇಳ್ತಕ್ಕಂಥ ವಿಷಯ. ತದನಂತರ ಜಿಜ್ಞಾಸಿ ಮುಂದುವರಿದಾಗ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನು ಈಶ್ವರನು ಈ ಜಗತ್ತಿಗೆ ಎಂಬುದಾಗಿ ಹೇಳುವಂತ. ಆಮೇಲೆ ಜ್ಞಾನದ ಮಾರ್ಗಕ್ಕೆ ಬಂದಾಗ, ಜ್ಞಾನ ಯುಗಕ್ಕೆ ಬಂದಾಗ ವಿವರ್ತ ಉಪಾದಾನ ಕಾರಣನು ಈಶ್ವರನು ಎಂಬುದಾಗಿ ಹೇಳುವಂಥದ್ದು. ಹೀಗೆ ಈ ಮೂರು ಬಗೆಯಾಗಿ ವರ್ಣಿಸಿರುವುದು ಕಾಣುತ್ತದೆ. ಆದ್ರೆ ಈ 7ನೇ ಅಧ್ಯಾಯದಿಂದ ಆರಂಭ ಮಾಡಿ 12ನೇ ಅಧ್ಯಾಯದ ತನಕ ಈ ಮಧ್ಯಮ ಷಟ್ಕ ಏನಿದೆ, ಇದು ಭಗವಂತನ ವಿಶ್ವರೂಪದ ಉಪಾಸನೆಯ ಪ್ರಧಾನವಾಗಿ ತೆಗೆದುಕೊಂಡಿದೆ. ಆದ್ರಿಂದ ಈಶ್ವರನನ್ನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಎಂಬುದಾಗಿಯೇ ಇಲ್ಲಿ ಹೇಳಿದೆ. ಈ ಜಗತ್ತಿಗೆ ಅವನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣನು ಎಂಬುದಾಗಿ ಹೇಳಿದೆ. ಈ ವಿವರ್ತ ಉಪಾದಾನ ಕಾರಣ ವಿಷಯವಾಗಿ ಅಥವಾ ಜಗನ್ ಮಿಥ್ಯಾ ವಿಷಯವಾದಂತಹ ಹೆಚ್ಚಿನ ವರ್ಣನೆ ಇಲ್ಲ. ಅದು 13ನೇ ಅಧ್ಯಾಯದ ನಂತರ, 13ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಆ ಚಿಂತನೆ ಬರತಕ್ಕಂಥದ್ದು. ಆದ್ರಿಂದ ಇಲ್ಲಿ ಸೃಷ್ಟಿಯ ಸಂದರ್ಭವನ್ನಿಟ್ಟುಕೊಂಡು ಜಗತ್ತಿನ ಸೃಷ್ಟಿಕರ್ತ ಈಶ್ವರ ಎಂಬುದಾಗಿ ಈಶ್ವರನ ವರ್ಣನೆ ಮಾಡ್ತಾ ಅವನು ತಾನೇ ಜಗತ್ತಾಗಿದ್ದಾನೆ ಎಂಬುದಾಗಿ ವರ್ಣಿಸಿದೆ ಎಂಬುದು ಗಮನಿಸಬೇಕಾದ ವಿಷಯ. ಆಗಲೇ ಹೇಳಿದಾಗೆ ಆಂತರ ಮತ್ತು ಬಾಹ್ಯ ಜಗತ್ತು ಎರಡೂ ಜಗತ್ತು ಅವನೇ ಆಗಿದ್ದಾನೆ ಅಂತ. ಆಂತರ ಜಗತ್ನಲ್ಲ 20 ಅಂಶಗಳನ್ನ ತಿಳಿಸಿದ್ದಾನೆ. ಅದರಲ್ಲಿ ಕೆಲವು ಸಕಾರಾತ್ಮಕ, ಕೆಲವು ನಕಾರಾತ್ಮಕ ಅಂತ ನಮ್ಮ ದೃಷ್ಟಿಕೋನದಲ್ಲಿ. ಆದ್ರೆ ಈಶ್ವರನೇ ಜಗತ್ತಾದ ಮೇಲೆ ಸಕಾರ ನಕಾರಾತ್ಮಕ ಅಂತ ಏನಿಲ್ಲ. ಎಲ್ಲವೂ ಕೂಡ ಈಶ್ವರನ ಲೀಲೆ ಅದು. DVG ಹೇಳಿದ ಹಾಗೆ ತುಂಬಾ ಚೆನ್ನಾಗಿ ಒಂದು ಪದ್ಯದಲ್ಲಿ ಹೇಳ್ತಾರೆ, ಸ್ಥಿರ ಹಿಮಾಚಲ ಬ್ರಹ್ಮ ಚರಜಾಹ್ನವಿಯ ಮಾಯೆ ಪರಸತ್ವಗನದ ವಿದ್ರವ ರೂಪ ವಿಶ್ವ ಪರಮಾರ್ಥ ಕೊಂದಕ್ಷಿ ವ್ಯವಹಾರಕ್ಕಿನ್ನೊಂದು ಎರಡು ಒಂದಾಂತರ್ಯ ಮಂಕುತಿಮ್ಮ ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶಯವನಂಗ ಭಂಗಿ. ಈ ಪದ್ಯಗಳಲ್ಲೆಲ್ಲ ಎಲ್ಲವೂ ಭಗವಂತನ ಅಭಿವ್ಯಕ್ತಿಯಾದ ಮೇಲೆ ಸರಿ ಯಾವುದು ತಪ್ಪಾವುದು. ಆದರೆ ಇದು ಭಕ್ತ ಆ ವಿಶ್ವರೂಪ ಭಕ್ತನ ಸ್ಥಿತಿಗೆ ಹೋದ ಮೇಲೆ ಇದು ಅರ್ಥವಾಗುವಂಥದ್ದು. ಅಲ್ಲಿವರೆಗೆ ವಿಭೂತಿ ಉಪಾಸನೆಯನ್ನು ಮಾಡಬೇಕು. ಆದ್ರೆ ಇಲ್ಲಿ ಅವನು ಎಲ್ಲವೂ ನನ್ನಿಂದಲೇ ಆಗಿದೆ, ಈ ಜಗತ್ತಿನ ಸೃಷ್ಟಿಕರ್ತ ನಾನು ಎಂಬುದನ್ನ ಆ ಮೂಲಕವಾಗಿ ತನ್ನ ಸ್ವರೂಪವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಈಶ್ವರ ಸ್ವರೂಪನು ಹೇಗೆ ಹೇಳ್ತಿದ್ದಾನೆ ಅಂದ್ರೆ
ಜಗತ್ತಿನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ ಎಂಬುದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ನಾವು ನೋಡಿದ್ದೆವು 4ನೇ ಶ್ಲೋಕದಲ್ಲಿ ಭಯಂಚ ಅಭಯಮೇವಚ ಎನ್ನುವಂತಹ ಮಾತನ್ನ ನೋಡಿದ್ದೆವು. ಈಗ 5ನೇ ಶ್ಲೋಕ ನೋಡೋಣ. ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನೈ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ನಮ್ಮ ಒಳಗಡೆಗೆ ಬರತಕ್ಕಂತಹ ಏನೇನು ವೃತ್ತಿಗಳು ಇದೆಯೋ, ಆಲೋಚನೆಗಳಿದೆಯೋ, ಅದಕ್ಕೆ ಭಾವಾಹ ಅಂತ ಕರೆದಿದ್ದಾರೆ. ಆ ಎಲ್ಲ ಭಾವಗಳು ಕೂಡ ಭಗವಂತನಿಂದಲೇ ಉಂಟಾಗ್ತವೆ. ಅಹಿಂಸಾ ಅಂತ, ಅಹಿಂಸಾ ವೃತ್ತಿ, ಅಹಿಂಸಾ ಭಾವ. ಶಂಕರೋದ್ಗ ಅಪೀಡ ಪ್ರಾಣಿನ ಅಂತ ಹೇಳ್ತಾರೆ. ಪ್ರಾಣಿಗಳನ್ನ ಪೀಡಿಸದೇ ಇರೋದು. ಅದು ಅಹಿಂಸಾ ಅನ್ನೋದು 3 ಹಂತದೇ ಇರ್ತದೆ: ಕಾಯಿಕ, ವಾಚಿಕ, ಮಾನಸಿಕ ಅಂತ. ಕಾಯಿಕ ಹಿಂಸಾ, ವಾಚಿಕ ಹಿಂಸಾ, ಮಾನಸಿಕ ಹಿಂಸಾ, ಇದು 3 ಮಾಡದೇ ಇರುವುದು ಅಂತ ಅರ್ಥ. ಆದ್ರೆ ಇಲ್ಲಿ ಭಾವಾಹ ಅಂತ ತೆಗೆದುಕೊಂಡಿದ್ದಾರಲ್ಲ, ಕಾಯಿಕ ವಾಚಿಕ ಎಲ್ಲೋಯ್ತು ಕೇಳಿದ್ರೆ, ಮೊದಲು ಹಿಂಸೆ ಹುಟ್ಟೋದೇ ಮನಸ್ಸಲ್ಲಿ. ಯಾವುದೊಬ್ಬ ವ್ಯಕ್ತಿಯೋ ಸನ್ನಿವೇಶವೋ ನನಗೆ ದುಃಖವನ್ನ ತಂದು ಒಡ್ತದೆ ಅಂತ ಅನ್ನಿಸಿದಾಗ ಅದ್ರ ಬಗ್ಗೆ ದ್ವೇಷ ಭಾವನೆ ಹುಟ್ಟುತ್ತದೆ. ದ್ವೇಷದಿಂದ ಹಿಂಸೆ ಅನ್ನೋದು ಉತ್ಪತ್ತಿ ಆಗ್ತದೆ. ಪ್ರೀತಿಯಿಂದ ಎಲ್ಲೂ ಹಿಂಸೆ ಆಗದು, ದ್ವೇಷದಿಂದ ಹಿಂಸೆ ಆಗ್ತದೆ. ಆದರೆ ದ್ವೇಷ ಹುಟ್ಟೋದು ಮನಸ್ಸಲ್ಲಿ, ಅದು ಮಾತಿನಲ್ಲಿ ವ್ಯಕ್ತವಾಗುತ್ತೆ. ಇನ್ನೊಂದು ಕಾಯದಲ್ಲಿ, ಶರೀರದಲ್ಲಿ ಕೂಡ ಕೊನೆಗೆ ಅಭಿವ್ಯಕ್ತ ಆಗುತ್ತೆ. ಅದರ ಆರಂಭ ಆಗೋದು ಮನಸ್ಸಲ್ಲಾಗಿರೋದ್ರಿಂದ ಹಿಂಸೆ ಅಹಿಂಸೆ ಎರಡೂ ಕೂಡ ಮನೋವೃತ್ತಿ. ಆದ್ರಿಂದ ಅಹಿಂಸೆ ಎನ್ನುವಂತಹ ಭಾವ ನನ್ನಿಂದಲೇ ಹುಟ್ಟೋದು. ಸಮತಾ, ಸಮತ ಅಂದ್ರೆ ಸಮಚಿತ್ತತ, ಸಮತ್ವ ಬುದ್ಧಿ. ಜೀವನದ ಏರುಪೇರುಗಳಲ್ಲಿ ಮನಸ್ಸಿನ ಸಮಾಧಾನ. ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲು ಮಂಕುತಿಮ್ಮ. ಡಿ.ವಿ.ಜಿ ಹೇಳಿದ ಹಾಗೆ ಜೀವನದ ವಿಪರೀತ ಘಟ್ಟಗಳಲ್ಲಿ ಮನಸ್ಸನ್ನ ಸಮಾಧಾನವಾಗಿಟ್ಟುಕೊಳ್ಳುವುದು, ಇದನ್ನೇ ಸಮತ ಅಂತ ಕರೆದಿದ್ದಾರೆ. ಇದ್ರ ವಿವರಣೆಯನ್ನು ಅವಶ್ಯಕತೆ ಇಲ್ಲ. ಹೀಗೆ ಅನೇಕ 20 ಉದಾಹರಣೆ ಕೊಟ್ಟಿದ್ದಾನೆ ದೇವರು. ಆದ್ರೆ ಭಾವಗಳು ಅನೇಕ ಹುಟ್ಟುತ್ತವಲ್ಲ, ವಿಚಿತ್ರ ವಿಚಿತ್ರ ಭಾವಗಳು ಹುಟ್ಟುತ್ತವೆ. ಇದೆಲ್ಲವೂ ಅವನ ಕಾರಣದಿಂದಲೇ ಬರತಕ್ಕಂಥದ್ದು ಅನ್ನೋದು ವಿಷಯ ಇಲ್ಲಿ. ಅದಕ್ಕೆ ದೃಷ್ಟಾಂತ ರೂಪದಲ್ಲಿ ಕೆಲವನ್ನು ಕೊಟ್ಟಿದ್ದಾನೆ. ಜೀವನ ಮೌಲ್ಯಗಳ ಚರ್ಚೆ ಇಲ್ಲಿ ಮುಖ್ಯ ವಿಷಯ ಅಲ್ಲ. ಮತ್ತೆ 13ನೇ ಅಧ್ಯಾಯದಲ್ಲಿ ಅಮಾನಿತ್ವಾದಿ ಗುಣಗಳ ಬಗ್ಗೆ ಬಂದಾಗ ಬರ್ತದೆ. ಇನ್ನು ತುಷ್ಟಿಹಿ, ತುಷ್ಟಿ ಅಂದ್ರೆ ಸಂತೋಷ. ಶಂಕರ ಭಗವತ್ಪಾದರು ಪರ್ಯಾಪ್ತ ಬುದ್ಧಿ ಲಾಭೇಶು ಅಂತ. ನಮಗೆ ಏನು ದೊರಕುತ್ತೋ ಸಹಜವಾಗಿ ಅದರಲ್ಲಿ ಅಲಂಭಾವ, ಸಾಕು ಎನ್ನುವ ಭಾವ, ಪರ್ಯಾಪ್ತ ಬುದ್ಧಿ, ಅದಕ್ಕೆ ತುಷ್ಟಿ ಅಂತ ಕರೀತಾರೆ. ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಶಂಕರರು ಭಜಗೋವಿಂದದಲ್ಲಿ ಬರೀತಾರಲ್ಲ, ನಿಜ ಕರ್ಮವನ್ನ ಮಾಡಿದ ಮೇಲೆ ಏನು ಅದರಿಂದ ದೊರಕ್ತದೋ ಅದನ್ನು ತೃಪ್ತನಾಗಿರೋದು. ಯದೃಚ್ಛಾ ಲಾಭ ಸಂತುಷ್ಟ. ಯದೃಚ್ಛಾ ಲಾಭ, ತನ್ನ ಪಾಡಿಗೆ ತಾನು ಒದಗಿ ಬಂದದ್ದು, ಬದುಕಿನಲ್ಲಿ ಏನು ಒದಗಿ ಬರ್ತದೋ, ಅಥವಾ ನಮ್ಮ ನಿತ್ಯ ಕರ್ಮಗಳನ್ನ ಮಾಡಿದ್ರಿಂದ ಏನು ಸಹಜವಾಗಿ ಒದಗಿ ಬರ್ತದೋ ಅದು ಯದೃಚ್ಛಾ ಲಾಭ ಅಂತ ಹೇಳ್ತಾರೆ. ಸಂತುಷ್ಟ, ಅದರಲ್ಲಿ ತೃಪ್ತಿಯಿಂದ ಇರೋದು, ಅದು ಜ್ಞಾನಿಯ ಲಕ್ಷಣವನ್ನು ಹೇಳಿದಾಗ ಹೇಳುವಂಥದ್ದು. ಅದ್ರ ತುಷ್ಟಿ ಅಂದ್ರೆ ತೃಪ್ತಿ ಅಂತ, ಸಂತೋಷ ಅಂತ ಅರ್ಥ. ಇನ್ನು ತಪಃ, ತಪ ಅನ್ನೋದು ಒಂದು ಭಾವವನ್ನು ಕುರಿತು ಹೇಳ್ತಾ ಇದ್ದಾರೆ ಇಲ್ಲಿ. ತಪಃ ಇಂದ್ರಿಯ ಸಂಯಮ ಪೂರ್ವಕಂ ಶರೀರ ಪೀಡನಂ ಅಂತ ಶಂಕರರು ಹೇಳ್ತಾರೆ. ಅಂದ್ರೆ ಇಂದ್ರಿಯಗಳನ್ನ ಸಂಯಮನ ಮಾಡಿಕೊಂಡು, ನಿಗ್ರಹ ಮಾಡಿಕೊಂಡು ಶರೀರವನ್ನು ದಂಡಿಸೋದು, ಕಾಯವನ್ನು ದಂಡಿಸೋದು, ಅದರಿಂದ ತಪಸ್ಸಾಗ್ತದೆ. ತಪಸ್ಸಿನಲ್ಲಿ 2 ರೀತಿ ಇದೆ. ಒಂದು ಇಚ್ಛಾಪೂರ್ವಕವಾಗಿ ಮಾಡೋದು, ಇನ್ನೊಂದು ಸಹಜವಾಗಿ ಬಂದಿರುವಂತಹ ವಿಪರೀತ ಪರಿಸ್ಥಿತಿಯನ್ನು ಸಹಿಸೋದು.
ಸಹನೆ, ಕ್ಷಮೆ ಎಂಬುದಾಗಿ ಹೇಳ್ತಾರಲ್ಲ, ಶಾಂತಿ ಮುಂತಾದ ಗುಣಗಳನ್ನ. ಅಂದ್ರೆ ಜೀವನದಲ್ಲಿ ಎಷ್ಟೋ ರೀತಿಯ ಕಷ್ಟಗಳು ಬರ್ತದೆ, ಶರೀರದ ವ್ಯಾಧಿಗಳಿರಬಹುದು ಅಥವಾ ವಿಪರೀತ ಪರಿಸ್ಥಿತಿಗಳಿರಬಹುದು, ಅದನ್ನು ಸಹಿಸೋದು ಅದೊಂದು ರೀತಿಯ ತಪಸ್ಸು. ಅಂದ್ರೆ ಸಂತೋಷವಾಗಿ ಸಹಿಸೋದು, ಯಾತನೆಯಿಂದ ಅಲ್ಲ. ಇದು ಭಗವಂತ ನನ್ನ ಕರ್ಮ ಫಲವನ್ನು ಕಳೆಯುವುದಕ್ಕೆ ಕೊಟ್ಟಂತ ವ್ಯವಸ್ಥೆ ಅಂತ ತಿಳ್ಕೊಂಡು ಅದನ್ನು ಸಹಿಸಿದ್ರೆ ತಪಸ್ಸಾಗ. ಇಲ್ಲ ಇಚ್ಛಾಪೂರ್ವಕವಾಗಿ ಏಕಾದಶಿ ಮುಂತಾದ ವ್ರತಗಳು ಮಾಡುವ ಹಾಗೆ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ಶರೀರವನ್ನು ಪೀಡೆ ಮಾಡತಕ್ಕಂಥದ್ದು, ಅದರಿಂದ ಪಾಪಕ್ಷಯವಾಗ್ತದೆ. ಭೋಗದಿಂದಲೇ ಪಾಪ ಉತ್ಪತ್ತಿ, ತಪಸ್ಸಿನಿಂದ ಪಾಪಕ್ಷಯ. ಅದರಿಂದ ಆ ತಪಸ್ಸು ಎನ್ನುವಂತಹ ಒಂದು ವೃತ್ತಿಯನ್ನು ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ದಾನಂ ಎಂಬುದಾಗಿ ಇನ್ನೊಂದು ಭಾವ. ದಾನ ಅಂದ್ರೇನು? ಯಥಾಶಕ್ತಿ ಸಂವಿಭಾಗ. ಶಂಕರ ಭಗವತ್ಪಾದರು ಪ್ರತಿಯೊಂದು ಶಬ್ದವನ್ನು ವರ್ಣಿಸುವಾಗ ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಅದೇ ಅವರ ವಿಶೇಷತೆ. ಯಥಾಶಕ್ತಿ ಸಂವಿಭಾಗ ಅಂತ. ಯಥಾಶಕ್ತಿ ಅಂದ್ರೆ ನನಗೇನು ಸಾಮರ್ಥ್ಯ ಇದೆಯೋ ಅದನ್ನು ಹಂಚಿಕೊಳ್ಳೋದು ಅಂತ. ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಹಂಚಿಕೊಳ್ಳೋದು ಅಂತ. ಅದು ಜ್ಞಾನವಾಗಬಹುದು, ದ್ರವ್ಯವಾಗಬಹುದು, ಪದಾರ್ಥಗಳಾಗಬಹುದು, ಸಮಯ ಆಗಬಹುದು, ಶ್ರಮ ಆಗಬಹುದು. ನನ್ನ ಹತ್ರ ಏನಿದೆಯೋ ಮತ್ತು ಎಷ್ಟು ಇದೆಯೋ, ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ಹಂಚಿಕೊಳ್ಳೋದು ಅಂತ. ಎಲ್ಲವನ್ನೂ ಕೊಟ್ಟು ಬಿಡೋದು ಅಂತ ಅರ್ಥ ಅಲ್ಲ. ಯಥಾಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೊಡೋದಕ್ಕೆ ಹೆಸರು, ಹಂಚಿಕೊಳ್ಳೋದಕ್ಕೆ ಹೆಸರು ದಾನ ಅಂತ ಹೇಳ್ತಾರೆ. ಇನ್ನು ಯಶಃ, ಧರ್ಮ ನಿಮಿತ್ತ ಕೀರ್ತಿ. ಧರ್ಮವನ್ನ ಮಾಡಿ ಅಂದ್ರೆ ಸತ್ಕರ್ಮಗಳನ್ನ ಮಾಡಿ ಅದರಿಂದ ಬಂದಂತಹ ಕೀರ್ತಿಗೆ ಯಶಃ ಅಂತ ಕರೀತಾರೆ. ಯಶಸ್ಸು, ಯಶಃ ಅಂತ. ಮನುಷ್ಯ ಧರ್ಮವನ್ನ ಮಾಡ್ತಾ ಹೋದಾಗೆ ಕೀರ್ತಿ ತನ್ನಿಂದ ತಾನೇ ಪಸರಿಸ್ತದೆ. ಎಷ್ಟೋ ಜನ ಕೀರ್ತಿಗೋಸ್ಕರವಾಗಿಯೇ ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ, ಹೆಸರು ಕೀರ್ತಿಗಾಗಿ. ಅದು ಸ್ವಲ್ಪ ದಿನದ ನಂತರ ಬಿದ್ದು ಹೋಗ್ತದೆ, ಗೊತ್ತಾಗ್ಬಿಡ್ತದೆ ಇದು ಪ್ರಯತ್ನ ಪೂರ್ವಕವಾಗಿ ಪಡ್ಕೊಂಡಿದ್ದು ಅಂತ. ಆದ್ರೆ ಯಾರು ಸತ್ಕಾರ್ಯವನ್ನ ಮಾಡ್ತಾ ಹೋಗ್ತಾರೋ, ಹೇಗೆ ಗಿಡದಲ್ಲಿ ಅರಳದಂತಹ ಹೂವಿನ ಸುಗಂಧ ದೂರ ದೂರಕ್ಕೆ ಪಸರಿಸ್ತದಪ್ಪ, ಹಾಗೆ ಸತ್ಕರ್ಮ ನಿಮಿತ್ತದಿಂದ ಬಂದಂತಹ ಕೀರ್ತಿ ಅದು ಯಾವಾಗಲೂ ಇರತಕ್ಕಂಥದ್ದು ಯಶಃ ಅಂತ ಕರೀತಾರೆ. ಇನ್ನೊಂದು ಅಯಶಃ ತು ಅಧರ್ಮ ನಿಮಿತ್ತ ಅಕೀರ್ತಿ. ಅಧರ್ಮ ಆಚರಣೆಯಿಂದ, ಪಾಪಾಚರಣೆಯಿಂದ, ನಿಷಿದ್ಧಾಚರಣೆಯಿಂದ ಬಂದಂತಹ ಅಪಕೀರ್ತಿ, ಅಕೀರ್ತಿಯನ್ನ ಅಯಶಃ ಅಂತ ಕರೆದಿದೆ. ಅದೆಲ್ಲದಕ್ಕೂ ಕಾರಣ, ಅದು ಒಳಿತಿರಲಿ ಕೆಡುಕಿರಲಿ, ಎಲ್ಲವೂ ಕೂಡ ಮೂಲ ಕಾರಣನಾದ ಪರಮಾತ್ಮನಿಂದಲೇ ಉಂಟಾಗೋದು. ಅವನಿಗೆ ಹೊರತಾಗಿ ಇನ್ನೇನು ಇಲ್ಲವಲ್ಲ ಸೃಷ್ಟಿಯಲ್ಲಿ. ಹಾಗೆ ಭವಂತಿ ಭಾವಾಹ ಯಥೋಕ್ತಾಹ ಬುದ್ಧ್ಯಾದಯ ಭೂತಾನಾಂ ಪ್ರಾಣಿನಾಂ. ಈ ಬುದ್ಧಿರ್ಜ್ಞಾನಮ ಸಮೋಹ ಅದರಲ್ಲಿ ಹೇಳಿರ್ತಕ್ಕಂಥ ಈ 20 ಭಾವಗಳೇನಿದೆ ಪ್ರಾಣಿಗಳಿಗೆ, ಅಂದ್ರೆ ಜೀವರಾಶಿಗಳಿಗೆ, ಮತ್ತ ಏವ ಈಶ್ವರಾತ್, ಈಶ್ವರನಿಂದಲೇ, ಪೃಥಗ್ವಿಧಾಹ ಬೇರೆ ಬೇರೆ ರೀತಿಯಾದಂತಹ, ನಾನಾ ವಿಧಾಹ ಸ್ವಕರ್ಮ ರೂಪೇಣ ಏವ ಭವತಿ. ಅವನವನ ಕರ್ಮಕ್ಕನುಸಾರವಾಗಿ ಆಯಾ ಭಾವಗಳು ಅವನಲ್ಲಿ ಹುಟ್ಟುಕೊಳ್ತವೆ. ಈಶ್ವರನು ಭಾವಗಳನ್ನು ಕೊಡ್ತಾನೆ ಎಂದಾಗ ಅದು ಭೂಮಿಯಲ್ಲಿ ಬೀಜ ಹಾಕದಾಗೆ. ನೀವು ಯಾವ ಬೀಜವನ್ನು ಬಿತ್ತುತ್ತೀರೋ ಭೂಮಿ ಆ ರೀತಿಯ ಬೆಳೆಯನ್ನು ಕೊಡ್ತದೆ. ನಾವು ಬೇವನ್ನ ಬಿತ್ತಿ ಸಿಹಿಯನ್ನು ಪಡಿಲಿಕ್ಕಾಗಲ್ಲ. ಅಂದ್ರೆ ಬೀಜ ಅನ್ನುವಂಥದ್ದು ಕರ್ಮ, ಸ್ವಕರ್ಮ ರೂಪೇಣ ಅಂತ, ಸ್ವಕರ್ಮಾನುರೂಪೇಣ ಅಂತ. ನಮ್ಮ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲ ಬರ್ತದೆ. ಆ ಭೂಮಿ ಸ್ಥಾನೀಯನಾದ ಈಶ್ವರ. ಬೀಜ ಅನ್ನುವಂಥದ್ದು ನಮ್ಮ ಕರ್ಮಗಳು. ಆ ಪ್ರಕಾರವಾಗಿ ನಮಗೆ ಮನಸ್ಸಲ್ಲಿ ಭಾವನೆಗಳು ಅನ್ನುವಂಥದ್ದು ಉಂಟಾಗುತ್ತವೆ ಅಂತ ಭಗವಂತ ಹೇಳ್ತಿದ್ದಾನೆ. ಅದು ಒಟ್ಟಾರೆಯಾದ ವಿಷಯ ಏನಪ್ಪಾ ಇಲ್ಲಿ ಅಂದ್ರೆ, ಜಗತ್ತಿನ ಎಲ್ಲ ರೀತಿಯ ಸಂಗತಿಗಳಿಗೂ ನಾನೇ ಮೂಲ ಕಾರಣ ಅನ್ನೋದು ಹೇಳ್ಕೊಳ್ಳುವಂತ. ಈಶ್ವರನು
ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈ ಜಗತ್ತಿಗೆ. ಸರಿ, ಇಷ್ಟ ಆದ್ಮೇಲೆ ಬರೀ ಆಂತರ ಪ್ರಪಂಚ ಅಷ್ಟೇ ಅಲ್ಲ, ಬಾಹ್ಯ ಪ್ರಪಂಚವೂ ಕೂಡ ಅವನಿಂದಲೇ ಬಂದಿದೆ ಎಂಬುದಾಗಿ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಪೂರ್ವೇ ಬಹಳ ಹಿಂದೆ, ಮೊದಲು ಅಂತ ಅರ್ಥ. ಸಪ್ತ ಮಹರ್ಷಯ 7 ಮಹರ್ಷಿಗಳು, ತಥಾ ಚತ್ವಾರಃ ಸನಕಾದಿ 4 ಸೋದರರು, ಮತ್ತು ಮನವಃ ಮನುಗಳು. ಕೆಲವರಲ್ಲಿ ಚತ್ವಾರಃ ಮನವಃ ಎಂಬ ಅರ್ಥವನ್ನ ಮಾಡಿ 4 ಮನುಗಳು ಎಂಬುದಾಗಿ ಹೇಳಿ, ಅಲ್ಲಿ 4 ಮನುಗಳು ಯಾರು? ಆಕ್ಚುಲಿ 14 ಮನುಗಳು ಇರ್ತಾನೆ. ಒಂದು ಬ್ರಹ್ಮನ ಹಗಲಿಗೆ, ಚತುರ್ಮುಖ ಬ್ರಹ್ಮದೇವರ ಹಗಲು ಏನಿದೆ, ಒಂದು ಹಗಲಿಗೆ 14 ಮನುಗಳು ಆಗಿ ಹೋಗ್ತಾರೆ. ಅದು ಅವನ ಒಂದು ಹಗಲು. ಒಂದು ಹಗಲು ಒಂದು ರಾತ್ರಿ ಸೇರಿ ಅವನ ಒಂದು ದಿನ. ಅವನ ಒಂದು ದಿನಕ್ಕೆ 71 ಚತುರ್ಯುಗಗಳು ತಿರುಗುತ್ತೆ. ಆದ್ರಿಂದ ಆ 14 ಮನುಗಳನ್ನ ಹೇಳೋದ್ರ ಬದಲಾಗಿ 4 ಮನುಗಳನ್ನು ಯಾಕೆ ಹೇಳಿದ್ದಾರೆ ಅಂತ ಕೆಲವರು ಪ್ರಶ್ನೆ ಬರುವುದುಂಟು. ಆದ್ರೆ ಇಲ್ಲಿ ಹೀಗೆ ಅರ್ಥ ಮಾಡಿಬಿಟ್ರೆ ಗೊಂದಲ ನಿವೃತ್ತಿ ಆಗುತ್ತೆ. ಚತ್ವಾರಃ ತಥಾ ಮನವಃ, 4 ಸನಕಾದಿಗಳು. ಅದು ಯಾಕೆ ಅಂತ ಕಾರಣ ಇಷ್ಟೇ. ಸಪ್ತರ್ಷಿಗಳು ಏನಿದ್ದಾರೆ, ಮಹರ್ಷಯ ಸಪ್ತ ಅಂತ ಹೇಳಿದಾಗ ಸಪ್ತರ್ಷಿಗಳನ್ನು ಹೇಳಿದ್ದಾರೆ. ಅವರು ಪ್ರವೃತ್ತಿ ಮಾರ್ಗವನ್ನ ಜಗತ್ತಿಗೆ ಕೊಡುವುದಕ್ಕಾಗಿ ಹುಟ್ಟಿದವರು. ಈ ಸನಕಾದಿ, ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅಂತ 4 ಜನ ಅವರು ನಿವೃತ್ತಿ ಮಾರ್ಗವನ್ನ ಜಗತ್ನಲ್ಲಿ ವಿಸ್ತಾರ ಮಾಡ್ಲಿಕ್ಕೆ ಬಂದವರು. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ ಅಂತ 2 ರೀತಿಯ ಮಾರ್ಗಗಳು, ವೇದೋಕ್ತವಾದಂತಹ ಜೀವನ ಶೈಲಿ. ಅದನ್ನ ಯೋಗ ಜೀವನ, ಸಾಂಖ್ಯ ಜೀವನ ಎಂಬುದಾಗಿ ಭಗವದ್ಗೀತೆಯಲ್ಲೇ ಹೇಳಿರೋದನ್ನು ನೋಡ್ತೇವೆ ನಾವು. ಅದನ್ನ ಆರಂಭದಲ್ಲಿ ಹಿರಣ್ಯಗರ್ಭನು ಅಂದ್ರೆ ಚತುರ್ಮುಖ ಬ್ರಹ್ಮನ ಮನಸ್ಸಿನಿಂದ ಈ 4 ಜನ ಹುಟ್ಟಿದ್ರಂತೆ. ಸನಕ, ಸನಂದನ, ಸನತ್ ಕುಮಾರ, ಸನಸುಜಾತ ಅಂತ. ಅವರು ಈ ಸಂಸಾರವನ್ನು ಬೆಳೆಸ್ತಾರೆ ಅಂತ ಅಂದುಕೊಂಡಿದ್ದ ಬ್ರಹ್ಮದೇವರು. ಕೊನೆಗೆ ನೋಡಿದ್ರೆ ಇವರು ವಿರಕ್ತರಾಗ್ಬಿಟ್ರು. ಇವ್ರಿಗೆ ಸಂಸಾರದಲ್ಲಿ ಆಸಕ್ತಿಯೇ ಇಲ್ಲ. ಕೊನೆಗೆ ಸಪ್ತರ್ಷಿಗಳನ್ನು ಸೃಷ್ಟಿಸಿ ಅವರಿಗೆ ಆದೇಶವನ್ನು ಕೊಡ್ತಾನೆ, ನೀವು ಸಂಸಾರವನ್ನು ಬೆಳೆಸಿ ಈ ಪ್ರವೃತ್ತಿ ಮಾರ್ಗವನ್ನು ವಿಸ್ತಾರ ಮಾಡಿ ಎಂಬುದಾಗಿ ಆದೇಶವನ್ನು ಕೊಡ್ತಾನೆ. ಆದ್ದರಿಂದ ಅವರಿಬ್ಬರನ್ನ ಮತ್ತು ಮನುಗಳನ್ನ, ಅಂದ್ರೆ 14 ಮನುಗಳನ್ನು ಇಲ್ಲಿ ತೆಗೆದುಕೊಳ್ಳಬೇಕು. ಅಂದ್ರೆ ಬ್ರಹ್ಮನಿಂದಲೇ ಹುಟ್ಟಿದಲ್ವಾ, ಬ್ರಹ್ಮನ ಒಂದು ಹಗಲು ಅಂದ್ರೆ ಆ 14 ಮನುಗಳ ಸಮಯ. ಅಂದ್ರೆ ಅವನ ಮನಸ್ಸಿನಲ್ಲಿಯೇ ಉತ್ಪತ್ತಿ ಆದಂತವುಗಳು ಇವೆಲ್ಲ ಕೂಡ. ಸಪ್ತರ್ಷಿಗಳು ಯಾರಪ್ಪ ಅಂದ್ರೆ ಭೃಗು, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಎಂಬ ಸಪ್ತರ್ಷಿಗಳು, ಮತ್ತು ಸನಕಾದಿ 4 ಮತ್ತು 14 ಮನುಗಳು. ಇವರೆಲ್ಲರೂ ಕೂಡ ಮದ್ಭಾವಾಹ ಮಾನಸ ಜಾತಾಹ. ಮದ್ಭಾವಾಹ ಅಂದ್ರೆ ಈಶ್ವರನ ಪರಮ ಭಕ್ತರು ಅಂತ. ಅವರೆಲ್ಲರೂ ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನಿಟ್ಟವರಾಗಿದ್ರು ಅಂತ ಒಂದು ಅರ್ಥ. ಇನ್ನು ಮದ್ಭಾವ ಅಂದ್ರೆ ನನ್ನ ಸ್ವರೂಪರೇ ಎಂಬುದಾಗಿ, ನನ್ನ ವಿಭೂತಿಗಳೇ ಅವರು ಕೂಡ. ಆ ಅರ್ಥವೂ ತೆಗೆದುಕೊಳ್ಬಹುದು. ಇಲ್ಲ ಭಗವಂತನಲ್ಲಿ ಅನನ್ಯ, ಶಂಕರ ಭಗವತ್ಪಾದರು ಅದೇ ಅರ್ಥ ತೆಗೆದುಕೊಳ್ತಾರೆ. ಮದ್ಗತ ಭಾವನಾ ವೈಷ್ಣವೇನ ಸಾಮರ್ಥ್ಯೇನ ಉಪೇತಾಹ. ಅಷ್ಟೇ ಅಲ್ಲ, ಮಾನಸಃ ಜಾತಾಹ, ಇವರೆಲ್ಲ ಚತುರ್ಮುಖನ ಮನಸ್ಸಿನಿಂದ ಹುಟ್ಟಿದವು. ಈಗ ಇಲ್ಲಿ ಪ್ರಶ್ನೆ ಬರ್ಬೋದು, ಈಗ ದೇವರು ಪರಮಾತ್ಮ ಇದ್ದಾನಲ್ಲ, ಅವನಿಂದ ಸೃಷ್ಟಿಯಾಯಿತು ಅಂತ ಹೇಳಲಿಕ್ಕೆ ಹೊರಟಿರೋದು ನೀವು, ಇವರೆಲ್ಲ ಹುಟ್ಟಿದ್ದು ಚತುರ್ಮುಖನಿಂದ ಅಲ್ವಾ ಅಂತ ಕೇಳ್ಬೋದು. ಚತುರ್ಮುಖನೇ ಏರಿದ್ದಾನೆ, ಪುರಾಣದ ಚತುರ್ಮುಖ, ವೇದಾಂತದ ಹಿರಣ್ಯಗರ್ಭ. ಅವನು ಹುಟ್ಟಿದ್ದು ಪರಮಾತ್ಮನಿಂದಲೇ. ಆದ್ದರಿಂದ ಪ್ರಥಮಜ ಅಂತ ಅವನಿಗೆ ಹೆಸರು, ಹಿರಣ್ಯಗರ್ಭನಿಗೆ. ಭಗವಂತನಿಂದ ಮೊದಲು ಹುಟ್ಟಿದವನಂತೆ ಅವನು.
ಅವನಿಗೆ ಉಳಿದ ಸೃಷ್ಟಿಯ ಮುಂದಿನ ಸೃಷ್ಟಿಯ ಜವಾಬ್ದಾರಿಯನ್ನು ವಹಿಸ್ತಾನೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತ. ಆ ಬ್ರಹ್ಮನನ್ನ, ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಅವನಿಗೆ ವೇದಗಳನ್ನು ಕೊಡ್ತಾನೆ ಭಗವಂತ. ಆ ವೇದಗಳನ್ನ ಆಶ್ರಯಿಸಿ ಮುಂದಿನ ಸೃಷ್ಟಿಯನ್ನು ಮಾಡು ಅಂತ ಹೇಳ್ತಾನೆ. ಆದ್ದರಿಂದ ದೇವತೆಗಳಿರಬಹುದು, ಮನುಗಳಿರಬಹುದು, ಋಷಿಗಳಿರಬಹುದು, ಇವರೆಲ್ಲರೂ ಕೂಡ ಬ್ರಹ್ಮನಿಂದ ಹುಟ್ಟಿದ್ರು. ಆದ್ರೆ ಇಲ್ಲಿ ಈಶ್ವರ ಏನು ಹೇಳ್ತಿದ್ದಾನೆ, ನನ್ನಿಂದ ಹುಟ್ಟಿದ್ರು ಅಂತ. ಅಂದ್ರೆ ಅವರು ಬ್ರಹ್ಮ ಮಾನಸ, ಮನ್ಮನ ಮನಸ್ಸಿನಿಂದ ಹುಟ್ಟಿದ್ರು. ಈಶ್ವರ ತನ್ನಿಂದ ಹುಟ್ಟಲಿಕ್ಕೆ ಕಾರಣ ಏನು? ಕಾರಣ ಇಷ್ಟೇ, ಆ ಬ್ರಹ್ಮನು ಈಶ್ವರನಿಂದ ಹುಟ್ಟಿದ್ರಿಂದಾಗಿ ಮೂಲ ಕಾರಣ ಈಶ್ವರನೇ ಅದೇ ಅವರೆಲ್ಲರಿಗೂ ಕೂಡ ಅಂತ ಅರ್ಥ. ಯೇಷಾಂ ಲೋಕ ಇಮಾಃ ಪ್ರಜಾಃ, ಯಾವ ಲೋಕದಲ್ಲಿ ಪ್ರಜೆಗಳಿದ್ದಾರೋ ಅವರೆಲ್ಲರೂ ಕೂಡ ಈಶ್ವರನಿಂದಲೇ ಹುಟ್ಟಿದ್ರು. ಈ ಬಾಹ್ಯ ಪ್ರಪಂಚ ಅಂತ ನಾವೇನು ಕಾಣ್ತೇವೋ ಅದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ಸಪ್ತ ಊರ್ಧ್ವಲೋಕಗಳು, ಸಪ್ತ ಅಧೋಲೋಕಗಳು, ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ಬೇರೆ ಬೇರೆ ಲೋಕಗಳು ಮತ್ತು ಅಲ್ಲಿರ್ತಕ್ಕಂತಹ ದೇವತೆಗಳು, ಅಲ್ಲಿರ್ತಕ್ಕಂಥ ಜೀವರಾಶಿಗಳು, ಚರ ಅಚರ ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಬಂದಿವೆ ಅಂತ ಈ ಶ್ಲೋಕದ ಅರ್ಥ. ಸರಿ, ಈ ಮೂರು ಶ್ಲೋಕಗಳ ಮೂಲಕವಾಗಿ ಆಂತರ ಮತ್ತು ಬಾಹ್ಯ ಪ್ರಪಂಚ ಎರಡು ಭಗವಂತನಿಂದಲೇ ಉತ್ಪತ್ತಿ ಆಯಿತು ಅಂತ ಹೇಳಿದ ಮೇಲೆ ಇನ್ನು 7ನೇ ಶ್ಲೋಕದಲ್ಲಿ ಈ ಜ್ಞಾನದ ಫಲವನ್ನ ಹೇಳ್ತಾನೆ. ಈಶ್ವರನ ಸ್ವರೂಪ ಜ್ಞಾನದ ಫಲ ಏನು ಅಂತ 7ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಯಹ ಯಾವಾತನು ಏತಾಂ ಮಮ ವಿಭೂತಿಂಚ ಯೋಗಂ ವಿಭೂತಿಂ ಯೋಗಂಚ, ಯಾವಾತನು ಈ ನನ್ನ ಏತಾಂ ಮಮ, ಈ ನನ್ನ ವಿಭೂತಿ ಮತ್ತು ಯೋಗವನ್ನು ತತ್ವತಃ ವೇತ್ತಿ, ತತ್ವತಃ ತಿಳಿಯುತ್ತಾನೋ, ಸಹ ಅವನು ಅವಿಕಂಪೇನ ಯೋಗೇನ, ಅವಿಕಂಪೇನ ಯೋಗೇನ ಅಂದ್ರೆ ನಿಶ್ಚಲವಾದ ಯೋಗದಿಂದ, ಯುಜ್ಯತೆ ಒಳಗೊಳ್ಳುತ್ತಾನೆ, ಕೂಡಿಸಲ್ಪಡುತ್ತಾನೆ. ಯುಜ್ಯ ಅಂದ್ರೆ ಸೇರೋದು ಅಂತ, ಯುಜ್ಯತೆ. ಅತ್ರ ನ ಸಂಶಯ, ಈ ವಿಷಯದಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾರೆ. ಭಗವಂತನೇ ಪ್ರಮಾಣ ಈ ವಿಷಯದಲ್ಲಿ. ಯಾವ ವಿಷಯದಲ್ಲಿ? ಭಗವಂತನನ್ನ ಯಥಾರ್ಥವಾಗಿ ತಿಳಿದುಕೊಂಡರೆ ಅವನು ಅವಿಕಂಪಿತವಾದ ಯೋಗದಿಂದ ಕೂಡಲ್ಪಟ್ಟವನಾಗ್ತಾನೆ. ಹಾಗಾದ್ರೆ ತತ್ವತಃ ತಿಳಿಯೋದು ಎಂಬ ಮಾತಿಗೆ ಅರ್ಥ ಏನು? ಅಥವಾ ಯಾವುದನ್ನು ತಿಳಿಬೇಕು? ಮಮ ವಿಭೂತಿಂಚ ಯೋಗಂಚ, ನನ್ನ ವಿಭೂತಿ ಮತ್ತು ಯೋಗ ಇದೆರಡನ್ನು ತತ್ವತಃ ತಿಳಿಬೇಕು ಅಂತ ಹೇಳ್ತಾನೆ. ವಿಭೂತಿ ಅಂದ್ರೇನು, ಯೋಗ, ಎರಡು ಸಪರೇಟ್ ಆಗಿ ಹೇಳಿದ್ದಾನೆ. ಯೋಗ ಅಂದ್ರೆ ಭಗವಂತನ ಸಾಮರ್ಥ್ಯ. ಯೋಗಂಚ ಯುಕ್ತಿಂ ಆತ್ಮನಃ ಘಟನಂ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅವನ ಮಾಯಾಶಕ್ತಿ ಏನಿದೆ, ಅವ್ಯಕ್ತನಾಮ್ನಿ ಪರಮೇಶ ಶಕ್ತಿ, ಬಹುಬಗೆಯಾಗಿ ತೋರಿಕೊಳ್ಳುವ ಅವನ ಒಂದು ಸಾಮರ್ಥ್ಯ, ಅದಕ್ಕೆ ಇಲ್ಲಿ ಯೋಗ ಅಂತ ಕರೀತಾರೆ. ಈ ನೋಡಿ, ಯೋಗ ಎನ್ನುವಂತ ಶಬ್ದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಕೆಲವು ಸಂದರ್ಭ ಯೋಗ ಅಂದಾಗ ಜ್ಞಾನವೂ ಆಗ್ತದೆ, ಯೋಗ ಅಂದಾಗ ಧ್ಯಾನವೂ ಆಗ್ತದೆ, ಯೋಗ ಅಂದಾಗ ಭಕ್ತಿಯೂ ಆಗ್ತದೆ. ಇಲ್ಲಿ ಯೋಗ ಅಂದ್ರೆ ಮಾಯಾಶಕ್ತಿ ಅಂತ ಅರ್ಥ. ವಿಭೂತಿ ಅಂತ ಹೇಳಿದ್ರೆ ವಿಶೇಷೇಣ ಭವನಂ, ಅಂದ್ರೆ ಬಗೆ ಬಗೆಯಾಗಿ ತೋರಿಕೊಳ್ಳುವುದು ಅಂತ, ಅಥವಾ ವಿವಿಧಂ ಭವನಂ ಅಂತ, ಬೇರೆ ಬೇರೆಯಾಗಿ ವಿಶೇಷವಾಗಿ ತೋರಿಕೊಳ್ಳುವಂಥ, ಅಂದ್ರೆ ಇಂದ್ರಿಯ ಗೋಚರವಾಗುವಂಥದ್ದು. ಯಾವ ಮಾಯಾಶಕ್ತಿ ಅಂತ ಇದೆಯೋ ಅದು ಇಂದ್ರಿಯ ಗೋಚರ ಅಲ್ಲ, ಅದು ಅನುಮೇಯ ಅಷ್ಟೇನೆ.
ಈ ಜಗತ್ತನ್ನ ನಾವು ಕಾಣ್ತಾ ಇದ್ದೇವೆ, ತ್ರಿಗುಣಾತ್ಮಕವಾದ ಜಗತ್ತನ್ನು ನಾವೇನು ಕಾಣ್ತಾ ಇದ್ದೇವೆ, ಇದಕ್ಕೆ ಕಾರಣವಾದಂತಹ ಶಕ್ತಿಯು ತ್ರಿಗುಣಾತ್ಮಕವಾಗಿರಬೇಕು ಅಂತ. ಅದು ಅವ್ಯಕ್ತವಾಗಿರ್ತದೆ. ಈ ವಿಭೂತಿ ಅನ್ನೋದು ವ್ಯಕ್ತವಾಗಿರ್ತದೆ. ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಅಂತ ನಾವು ವಿಜ್ಞಾನದಲ್ಲಿ ನೋಡ್ತೇವೆ. ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಆ ಶಕ್ತಿ ಅತ್ಯಂತ ಸುಪ್ತವಾಗಿರ್ತದೆ ವಸ್ತುವಿನಲ್ಲಿ. ಅದು ತೋರಿಕೊಂಡಾಗ ಅದನ್ನು ಕೈನೆಟಿಕ್ ಎನರ್ಜಿ ಎಂಬುದಾಗಿ ಹೇಳ್ತಾರೆ. ಹಾಗೆ ಭಗವಂತನಲ್ಲಿ ಸುಪ್ತವಾಗಿರುವ, ಅವ್ಯಕ್ತವಾಗಿರುವ, ಅಡಗಿರುವ ಅವನ ಸಾಮರ್ಥ್ಯ ಏನಿದೆ ಯೋಗ, ಅದು ಪ್ರಕಟವಾದಾಗ ಅದನ್ನ ವಿಭೂತಿ ಅಂತ ಕರೀತಾರೆ. ಇದೆರಡನ್ನೂ ಕೂಡ ಯಥಾರ್ಥವಾಗಿ ತಿಳಿಯಬೇಕು ಅಂತ. ಒಂದು ಸಂಗತಿಯನ್ನ ಸುಮ್ಮನೆ ತಿಳಿಯುವುದಕ್ಕೂ ಯಥಾರ್ಥವಾಗಿ ತಿಳಿಯೋದಕ್ಕೂ ವ್ಯತ್ಯಾಸ ಇದೆ. ಶಂಕರ ಭಗವತ್ಪಾದರು ಈ ಸಂದರ್ಭದಲ್ಲಿ ಹೇಳ್ತಾರೆ, ಯಥಾರ್ಥವಾಗಿ ತಿಳಿಯೋದು ಅಂದ್ರೆ ಏನರ್ಥ ಅಂದ್ರೆ, ತತ್ವೇನ ಯಥಾವತ್ ಇತ್ಯೇತತ್, ಯಥಾರ್ಥವಾಗಿ ತಿಳಿಯೋದು ಅಂತ ಹೇಳ್ತಾರೆ. ಸಹ ಅವಿಕಂಪೇನ ಅಪ್ರಚಲಿತೇನ ಯೋಗೇನ ಸಮ್ಯಕ್ ದರ್ಶನ ಸ್ಥೈರ್ಯ ಲಕ್ಷಣೇನ ಯುಜ್ಯತೆ. ಸಮ್ಯಕ್ ದರ್ಶನದಲ್ಲಿ ನೆಲೆ ನಿಲ್ಲುವ ರೂಪವಾದ ಯೋಗದಿಂದ ಅವನು ಕೂಡಲ್ಪಡ್ತಾನೆ ಅಂತ. ಭಗವಂತನು ಸರ್ವಶಕ್ತನು, ಸರ್ವಜ್ಞನು, ಸರ್ವಸಮರ್ಥನು. ಅವನು ತನ್ನ ಮಾಯಾಶಕ್ತಿಯಿಂದ ಜಗತ್ತಾಗಿ ತೋರಿಕೊಳ್ಳಬಲ್ಲನು, ಮತ್ತೆ ಈ ಜಗತ್ತನ್ನು ಉಪಸಂಹಾರ ಮಾಡಿಕೊಳ್ಳಬಲ್ಲ, ತನ್ನೊಳಗೆ ಉಪಸಂಹಾರ ಮಾಡಿಕೊಳ್ಳಬಲ್ಲನು. ಇಷ್ಟು ಮಾಡಿದರೂ ಕೂಡ ಆ ಪರಮಾತ್ಮನು ತನ್ನ ಸ್ವರೂಪದಿಂದ ಸ್ವಲ್ಪವೂ ವಿಚಲಿತನಾಗುವುದಿಲ್ಲ. ಸ್ವರೂಪದಿಂದ ಚ್ಯುತನಾಗದೆ ಅಚ್ಯುತನಾಗಿಯೇ ಇರ್ತಾನೆ ಎನ್ನುವಂಥದ್ದು ತತ್ವತಃ ಜ್ಞಾನ, ಭಗವಂತನ ಯಥಾರ್ಥ ಜ್ಞಾನ. ಇಲ್ಲ ಭಗವಂತನೆಲ್ಲೋ ಕುಳಿತುಕೊಂಡಿದ್ದಾನೆ, ಅವನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ, ಈ ರೀತಿಯಾದಂಥದ್ದು ಪೂರ್ತಿ ಜ್ಞಾನ ಅಲ್ಲ. ಆರಂಭದಲ್ಲಿ ಶ್ರದ್ಧೆಗೋಸ್ಕರ ಹೇಳಿರ್ಬೋದು, ಅದರ ಸರಿಯಾದ ಜ್ಞಾನ ಯಾವುದು? ಅಜಾಯಮಾನೋ ಬಹುಧಾ ವಿಜಾಯತೆ. ಹುಟ್ಟಿಲ್ಲದಿದ್ದರೂ ಕೂಡ ಬಗೆ ಬಗೆಯಾಗಿ ತೋರಿಕೊಳ್ಳುವ ಸಾಮರ್ಥ್ಯವುಳ್ಳವನು ಎಂಬುದಾಗಿ ಅವನನ್ನು ಅರಿತುಕೊಳ್ಳುವುದೇ ಯಥಾರ್ಥ ಜ್ಞಾನ. ಅದನ್ನು ತತ್ವತಃ ವೇತ್ತಿ. ಅಂಥವನು ಸಹ ಅವಿಕಂಪೇನ ಯೋಗೇನ, ನಿಶ್ಚಲವಾದಂತಹ ಸ್ಥಿತಿಯಲ್ಲಿ ನೆಲೆ ನಿಲ್ತಾನೆ. ಅವನ ಮನಸ್ಸು ತತ್ವದಿಂದ ಸ್ವಲ್ಪವೂ ಅಲುಗಾಡುವುದಿಲ್ಲ. ಯಾವಾಗ ಆ ವಿವರ್ತ ಪರಿಣಾಮಿ ಕಾರಣನಾದ ಈಶ್ವರನಿದ್ದಾನೋ, ಅವನೇ ನಾನು ಎಂಬುದಾಗಿ ತಿಳಿದುಕೊಳ್ತಾನೋ, ಆ ನಾನೂ ಕೂಡ ಈಶ್ವರ ಸ್ವರೂಪನೇ ಆಗಿದ್ದೇನೆ, ನನ್ನಲ್ಲಿ ಯಾವ ವಿಕಾರವೂ ಇಲ್ಲ, ಪರಿಣಾಮವೂ ಇಲ್ಲ, ದೇಶ ಕಾಲದಲ್ಲಿ ಬದಲಾವಣೆ ಆಗುವವನಲ್ಲ, ನನ್ನಲ್ಲಿ ಹುಟ್ಟು ಸಾವುಗಳಿಲ್ಲ, ಷಡ್ವಿಕಾರಗಳಿಲ್ಲ, ಹೀಗೆಂಬುದಾಗಿ ತನ್ನನ್ನೂ ಕೂಡ ಆ ಪರಮಾತ್ಮ ಸ್ವರೂಪವಾಗಿಯೇ ಅರಿತುಕೊಂಡವನು ಅವನು ನಿಶ್ಚಲ ತತ್ವದಿಂದ ಒಡಗೂಡಿದವನು. ಅವಿಕಂಪೇನ ಯೋಗೇನ ಯುಜ್ಯತೆ. ಕಂಪನ ಅಂದ್ರೆ ಅಲ್ಗಾಡೋದು ಅಂತ, ಅವಿಕಂಪನ ಅಂದ್ರೆ, ವಿಕಂಪನ ಅಂದ್ರೆ ವಿಶೇಷವಾದ ಕಂಪನ, ಚೆನ್ನಾಗಿ ಅಲ್ಗಾಡೋದು. ಅವಿಕಂಪನ ಅಂದ್ರೆ ಸ್ಥಿರವಾಗಿರೋದು, ಅಲ್ಗಾಡದೆ ಇರೋದು. ಅಂದ್ರೆ ಅವನ ಜ್ಞಾನ ಸ್ಥಿರವಾದ ಜ್ಞಾನವಾಗ್ತದೆ. ಅವನ ಮನಸ್ಸು ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಲ್ತದೆ ಅಂತ. ಹೇಗೆ ಭಗವಂತನು ಅಚ್ಯುತನೋ ಇವನು ಕೂಡ ಅಚ್ಯುತನಾಗ್ತಾನೆ. ಈ ವಿಷಯದಲ್ಲಿ ಸಂಶಯ ಇಲ್ಲ. ಆರಂಭದಲ್ಲಿ ಭಗವಂತನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಅರ್ಥ ಮಾಡಿಕೊಂಡ್ರು, ಕೊನೆಗೆ ಅವನ ಯಥಾರ್ಥ ಸ್ವರೂಪವನ್ನು ಅರಿತುಕೊಳ್ಳುವುದರಿಂದಲೇ
ಜ್ಞಾನ ನಿಷ್ಠೆ ಎನ್ನುವುದು ಪ್ರಾಪ್ತಿ ಆಗ್ತದೆ, ಸಂಸಾರ ಬಂಧನ ನಿವೃತ್ತಿ ಆಗ್ತದೆ ಎನ್ನುವಂಥದ್ದು ಈ ವಿಷಯದ ಈ ಒಂದು 4 ಶ್ಲೋಕಗಳ ತಾತ್ಪರ್ಯ. ಇಷ್ಟಾದ ಮೇಲೆ ಮತ್ತೆ 9ನೇ ಶ್ಲೋಕದಿಂದ 8ನೇ ಶ್ಲೋಕದಿಂದ ಆರಂಭ ಮಾಡಿ 11ನೇ ಶ್ಲೋಕದ ತನಕ ವಿಶ್ವರೂಪ ಭಕ್ತರ ಬಗ್ಗೆ ಹೇಳ್ತಾನೆ ಭಗವಂತ. ಇಲ್ಲಿ ಪ್ರಧಾನ ವಿಷಯ ಏನಪ್ಪಾ ಅಂದ್ರೆ ಭಗವಂತನಲ್ಲಿ ವಿಶ್ವರೂಪ ಭಕ್ತಿ, ಭಕ್ತರ ಲಕ್ಷಣ ಮತ್ತು ಭಗವಂತನ ಸ್ವರೂಪ, ಭಗವಂತನ ಅನುಗ್ರಹ, ಈ ವಿಷಯವಾಗಿ ಮಾತಾಡ್ತಾನೆ. ನಿರ್ಗುಣ ಬ್ರಹ್ಮದ ವಿಷಯವಾಗಿ ಇಲ್ಲಿ ಚರ್ಚೆ ಇಲ್ಲ. ಅದು ಅಲ್ಲಲ್ಲಿ ಸ್ವಲ್ಪ ವಿಷಯವನ್ನು ಪ್ರಸ್ತಾಪಿಸಿದರೂ ಕೂಡ ಪ್ರಧಾನವಾಗಿ ಆ ನಿರ್ಗುಣ ಬ್ರಹ್ಮಜ್ಞಾನಕ್ಕೆ ನಮ್ಮನ್ನು ತಲುಪಿಸುವ ವಿಶ್ವರೂಪ ಭಕ್ತಿಯನ್ನ ಇಲ್ಲಿ ಎತ್ತಿ ಹಿಡಿದಿದೆ. ಎಲ್ಲಿ 7ನೇ ಅಧ್ಯಾಯದಿಂದ ಹಿಡಿದು 12ನೇ ಅಧ್ಯಾಯದವರೆಗೆ ಭಗವಂತನ ಸ್ವರೂಪ ಚರ್ಚೆ ಮಾಡುವಾಗ ಅವನ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಮತ್ತು ನಿರ್ಗುಣ ನಿರಾಕಾರ ಸ್ವರೂಪ ಎರಡನ್ನು ಹೇಳಿದರೂ ಕೂಡ ಭಕ್ತಿಯ ಸಂದರ್ಭಕ್ಕೆ ಬಂದಾಗ ವಿಶ್ವರೂಪ ಉಪಾಸನೆಯ ಮಹತ್ವವನ್ನ ಎತ್ತಿ ಹಿಡಿಯುತ್ತೆ. ಯಾಕಂದ್ರೆ ಭಗವಂತನಲ್ಲಿ ಯಾರು ನಿಜವಾಗಿ ಭಕ್ತಿಯನ್ನು ಮಾಡ್ತಾರೋ ಜ್ಞಾನ ಮಾರ್ಗ ಅವರಿಗೆ ಅತ್ಯಂತ ಸುಲಭವಾಗ್ತದೆ. ಆ ಕಾರಣದಿಂದ ಭಗವಂತ ಭಕ್ತಿಯ ಮಹತ್ವವನ್ನ ಮತ್ತು ಭಕ್ತರ ಲಕ್ಷಣವನ್ನ ತಿಳಿಸಿಕೊಡೋದು ಕಾಣಿಸುತ್ತೆ. ಇಲ್ಲಿ 8ರಿಂದ 11ರ ತನಕ ವಿಶ್ವರೂಪ ಭಕ್ತರು ಮತ್ತು ಭಕ್ತಿಯ ಪ್ರಯೋಜನ ಇವುಗಳನ್ನು ತಿಳಿಸಿಕೊಡ್ತಾನೆ. 8ನೇ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವಃ, ನಾನು ಅಂತ ಹೇಳ್ತಿದ್ದಾನೆ ಇಲ್ಲಿ ದೇವರು. ಕೃಷ್ಣ ನಾನು ಅಂತ ಹೇಳಿದಾಗ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮ ಅಂತಾನೆ ತಗೊಳ್ಬೇಕು. ವಸುದೇವ ದೇವಕಿಯ ಪುತ್ರನಾದಂತಹ ಯಾವುದೋ ಒಂದೇ ಅವತಾರದ ಒಂದು ವ್ಯಕ್ತಿತ್ವವನ್ನೇ ಇಲ್ಲಿ ಹೇಳ್ತಾ ಇಲ್ಲ. ಆದ್ರಿಂದ ಶಂಕರರು ಅಹಂ ಅಂತ ಬಂದಾಗ ವಾಸುದೇವ ಅಂತ ಹೇಳ್ತಾರೆ. ವಾಸುದೇವ ಎಂಬ ಶಬ್ದಕ್ಕೆ ಅರ್ಥ ಏನು? ಎಲ್ಲೆಲ್ಲೂ ತುಂಬಿರುವವನು ಅಂತ ಅರ್ಥ, ಎಲ್ಲದಕ್ಕೂ ಕಾರಣನು ಅಂತ ಅರ್ಥ. ಆದ್ರಿಂದ ಅಹಂ ಸರ್ವಸ್ಯ ಪ್ರಭವಃ, ನಾನು ಪರಬ್ರಹ್ಮನಾದ ಪರಮಾತ್ಮನಾದ ವಾಸುದೇವನಾದ ನಾನು ಸರ್ವಸ್ಯ ಪ್ರಭವ, ಸಂಪೂರ್ಣ ಜಗತ್ತಿನ ಉತ್ಪತ್ತಿಗೆ ಕಾರಣನು. ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಈ ಜಗತ್ತೆಲ್ಲವೂ ನಡೀತಾ ಇದೆ. ಈ ಸೃಷ್ಟಿ ಎಲ್ಲವೂ ನಡೀತಾ ಇರೋದು ಈಶ್ವರನಿಂದಲೇ, ಈಶ್ವರನ ಅನುಗ್ರಹದಿಂದಲೇ ಈ ಸೃಷ್ಟಿ ನಡೀತಾ ಇದೆ. ಇತಿ ಮತ್ವ ಎಂಬುದಾಗಿ ತಿಳಿದುಕೊಂಡು ಬುಧಾಹ ಭಾವ ಸಮನ್ವಿತಾಹ ಮಾಂ ಭಜಂತೆ. ವಿಶ್ವರೂಪ ಭಕ್ತರು, ಇಲ್ಲಿ ಬುಧಾಹ ಅಂದ್ರೆ ನಿರ್ಗುಣ ಜ್ಞಾನಿಗಳು ಅಂತ ಅರ್ಥ ಅಲ್ಲ. ವಿಶ್ವರೂಪ ಭಕ್ತರು ಭಾವ ಸಮನ್ವಿತಾಹ, ಶ್ರದ್ಧಾಭಕ್ತಿ ಸಮನ್ವಿತರಾಗಿ ನನ್ನನ್ನು ಭಜಿಸುತ್ತಾರೆ ಅಂತ ಹೇಳ್ತಾನೆ. ಭಕ್ತರ ಮೊದಲನೇ ಲಕ್ಷಣ ಏನಪ್ಪಾ ಅಂದ್ರೆ ಭಗವಂತನ ಸ್ವರೂಪವನ್ನು ಅರ್ಥಕೊಳ್ಳೋದು. ಭಗವಂತ ಯಾರು ಅಂತ ಅರ್ಥಕೊಂಡಾಗ ಭಕ್ತಿ ತನ್ನಿಂದ ತಾನೇ ಜಾಗೃತವಾದ. ಭಕ್ತಿಗೆ ಹುಟ್ಟಲಿಕ್ಕೆ 2 ಮುಖ್ಯ ಕಾರಣಗಳು. ಒಂದು ಭಗವಂತನ ಯಥಾರ್ಥ ಜ್ಞಾನ, ಇನ್ನೊಂದು ಅವನ ಆರಾಧನೆ, ಉಪಾಸನೆ, ಆರಾಧನೆ. ಈ 2 ಕ್ರಿಯೆಗಳಿಂದ ಭಗವಂತನ ಜೊತೆ ಒಂದು ಸಂಬಂಧ ಏರ್ಪಡುತ್ತೆ. ಭಕ್ತನಿಗೂ ಭಗವಂತನಿಗೂ ಸಂಬಂಧ ಏರ್ಪಡುತ್ತೆ. ಆದ್ದರಿಂದ ಸತ್ಸಂಗ ಶ್ರವಣ ಇದೆಯಲ್ಲ, ಭಗವಂತನ ಮಹಿಮೆಯ ಶ್ರವಣ, ಇದು ಭಕ್ತಿಯನ್ನು ಹುಟ್ಟಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆಮೇಲೆ ಅವನನ್ನ ಆರಾಧನೆ ಮಾಡಬೇಕು. ನಾಮ ಜಪ, ಭಜನೆ, ಸಂಕೀರ್ತನೆ ಮುಂತಾದವುಗಳಿಂದ ಅವನನ್ನು ಆರಾಧಿಸಬೇಕು. ಮಹಾತ್ಮ್ಯ ಜ್ಞಾನ ಶ್ರವಣ ಪೂರ್ವಕವಾಗಿಯೇ ಭಕ್ತಿ ಹುಟ್ಟೋದು. ಭಾಗವತ ಮುಂತಾದ ಗ್ರಂಥಗಳಲ್ಲಿ ಅಥವಾ ಪುರಾಣಗಳಲ್ಲೆಲ್ಲ ಆಯಾ ದೇವತೆಗೆ ಸಂಬಂಧಪಟ್ಟ ಪುರಾಣಗಳಲ್ಲಿ
ಆ ಈಶ್ವರನ ಮಹಾತ್ಮೆಯನ್ನ, ಭಕ್ತರ ಲಕ್ಷಣವನ್ನ ಬಹುವಿಧವಾಗಿ ಹೇಳಿರೋದು ನಮಗೆ ಕಾಣಿಸ್ತದೆ. ಯಾವಾಗ ಈ ಜೀವಕ್ಕೆ ಈಶ್ವರನು ಮತ್ತು ನನ್ನ ಸಂಬಂಧ ನಿತ್ಯವಾದದ್ದು ಅಂತ ಗೊತ್ತಾಗ್ತದೋ ಸಹಜವಾಗಿ ಪ್ರೇಮ ಹುಟ್ಟುತ್ತದೆ. ಈಗ ಈ ಜನ್ಮಕ್ಕೆ ಸಂಬಂಧಪಟ್ಟಂತಹ ತಂದೆ ತಾಯಿ, ಹೆಂಡತಿ, ಗಂಡ, ಮಕ್ಕಳು, ಅವ್ರ ಬಗ್ಗೆ ಏನು ಪ್ರೇಮ ಇದೆಯೋ, ಅವ್ರು ನನ್ನ ಜೊತೆಗಿರುವವರು, ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವವರು, ಆದ್ರಿಂದ ಮನಸ್ಸು ಸಹಜವಾಗಿ ಅವ್ರ ಕಡೆಗೆ ಒಂದು ಸೆಳೆತವನ್ನು ಹೊಂದಿರ್ತದೆ. ನನ್ನ ಕಷ್ಟದಲ್ಲೂ ನನ್ನ ಜೊತೆಗಿರ್ತಾರೆ ಎಂಬುದಾಗಿ. ಆದ್ರೆ ಈ ಜೀವದ ಜನ್ಮ ಜನ್ಮಾಂತರಗಳಲ್ಲಿಯೂ ಜೊತೆಗಿರುವ ಈಶ್ವರ ಸಂಬಂಧವನ್ನ ನಾವು ಅರ್ಥ ಮಾಡಿಕೊಂಡಾಗ ಅವನ ಮೇಲೆ ಸಹಜವಾಗಿ ಪ್ರೇಮ ಹುಟ್ಟುತ್ತದೆ. ಡಿ ಬಿ ಜಿಯವರು ಹೇಳಿದಾಗೆ, ಬೆತ್ತಲೆಯಿಂ ನೀಂ ಬಂದೆ ಬೆತ್ತಲೆಯಿಂ ನೀಂ ಪೋಪೆ, ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತಸೆಯೊ ಕಂತೆಗಳ ಮಂಕುತಿಮ್ಮ. ಈ ಬೇರೆ ಎಲ್ಲ ಸಂಬಂಧಗಳು ಬರ್ತದೆ ಹೋಗ್ತದೆ, ವಿಚಾರ ಮಾಡಿದಾಗ ಗೊತ್ತಾಗ್ತದಲ್ಲ. ಈಗ ಸಮುದ್ರದಲ್ಲಿ ಏಳುವ ಅಲೆ, ಇನ್ನೊಂದು ಅಲೆ, 2 ಅಲೆಗಳು ಮದುವೆ ಆಯ್ತು ಅಂತ ಒಂದು ಕಲ್ಪನೆ ಮಾಡೋಣ. ಈ 2 ಅಲೆಗಳ ಮದುವೆಯಿಂದ 3ನೇ ಇನ್ನೊಂದು ಪುಟ್ಟ ಅಲೆಯು ಹುಟ್ಟಿತು, ಮಗು ಅಲೆ. ಈ ಅಲೆಗಳ ಸಂಬಂಧ ಅನ್ನೋದು ಕ್ಷಣಿಕ ಮಾತ್ರ, ಒಂದು ಸ್ವಲ್ಪ ಕಾಲವಷ್ಟೇ ಅದು ಒಟ್ಟಿಗೆ ಇರ್ತವೆ. ಆದ್ರೆ ಅಲೆ ಮತ್ತು ನೀರಿನ ಸಂಬಂಧ ಏನಿದೆ, ಅಲೆ ಮತ್ತು ಸಮುದ್ರದ ಸಂಬಂಧ ಏನಿದೆ, ಆ ಸಮುದ್ರ ಮತ್ತು ಅಲೆಯ ಸಂಬಂಧ ಅನ್ನುವಂಥದ್ದು ಯಾವಾಗಲೂ ಇರತಕ್ಕಂಥದ್ದು. ಅದು ಬಹಳ ಮುಖ್ಯವಾದಂತ. ಹಾಗೆ ಒಂದು ವೃಕ್ಷದಲ್ಲಿ ಒಂದು ಎಲೆ ಇರ್ತದೆ, ಎಲೆ ಪಕ್ಕದಲ್ಲಿ ಇನ್ನೊಂದು ಚಿಗುರೊಡೆದು ಇನ್ನೊಂದು ಎಲೆ ಹುಟ್ಟುತ್ತದೆ. ಈ ಎಲೆ ಮತ್ತು ಆ ಎಲೆಯ ಸಂಬಂಧ ಏನಿದೆ ಇದು ತಾತ್ಕಾಲಿಕವಾದದ್ದು. ಆದ್ರೆ ವೃಕ್ಷ ಮತ್ತು ಎಲೆಯ ಸಂಬಂಧ ಏನಿದೆ ಅದು ಶಾಶ್ವತವಾದದ್ದು. ಹಾಗೆ ಇಡೀ ಜಗತ್ತಿನ ಕಾರಣೀಕರ್ತನಾದ, ಇಡೀ ಜಗತ್ತಿನ ಪ್ರವರ್ತಕನಾದ, ಅಂತರ್ಯಾಮಿಯಾದ ಈಶ್ವರನೊಟ್ಟಿಗೆ ಈ ಜೀವಕ್ಕಿರ್ತಕ್ಕಂಥ ಸಂಬಂಧ ಶಾಶ್ವತವಾದದ್ದು. ಅದನ್ನ ನಾವು ಮರೆತಿದ್ದೇವೆ, ಆದ್ರಿಂದ ಇಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದೇವೆ ಅಂತ. ನನ್ನ ಜೊತೆಗೆ ಯಾರ್ಯಾರಿದ್ದಾರೆ ಅಂತ ನಾನು ಲೆಕ್ಕ ಮಾಡ್ಲಿಕ್ಕೆ ಹೊರಟಾಗ ಏನೋ ಒಂದಿಷ್ಟು ಬೆರಳೆಣಿಕೆಯ ಮಂದಿ, ತಂದೆ ತಾಯಿ, ಅಣ್ಣ ತಮ್ಮ, ಸ್ನೇಹಿತ, ಬಂಧು, ಹೀಗೆ ಒಂದಿಷ್ಟು ಮಂದಿ ಅವು ನಮ್ಮವರು ಅಂತ ನಾವು ಲೆಕ್ಕ ಹಾಕ್ತೇವೆ. ಆ ಲೆಕ್ಕದಲ್ಲಿ ಭಗವಂತ ಇರೋದೇ ಇಲ್ಲ. ಯಾಕೆ? ಅವನ ಜೊತೆಗೆ ಆ ಸಂಬಂಧ ಇಲ್ಲ ನಮ್ಗೆ. ಆದ್ರೆ ಅವನ ಭಕ್ತನಿಗೆ ಹಾಗಲ್ಲ. ಈ ಜೀವದ ಫಸ್ಟ್ ರಿಲೇಶನ್ಶಿಪ್ ಯಾವ್ದ್ರ ಜೊತೆಗೆ ಎಂದಾಗ ಭಗವಂತನ ಜೊತೆಗೆ ಅಂತ ಹೇಳಿ. ಅಂದ್ರೆ ಆದ್ಯತೆ, ಬದುಕಿನ ಸಂಬಂಧಗಳಲ್ಲಿ ಆದ್ಯತೆ, ಫಸ್ಟ್ ರಿಲೇಶನ್ಶಿಪ್ ಯಾವುದು, ಪ್ರೈಮರಿ ರಿಲೇಶನ್ಶಿಪ್ ಯಾವ್ದಪ್ಪ ಅಂದ್ರೆ ಭಗವಂತ ಅಂತ. ಇದು ಗೊತ್ತಾಗಬೇಕಾದ್ರೆ ಆ ಭಗವಂತ ಯಾರು ಎಂಬುದಾಗಿ ತಿಳಿಬೇಕು. ಈಗ ನಮಗೆ ಆ ರಿಲೇಶನ್ಶಿಪ್ ಯಾಕೆ ಇಲ್ಲ ಅಂದ್ರೆ ಭಗವಂತ ಅನ್ನೋನು ನಮ್ಮ ಇಚ್ಛೆಗಳನ್ನ ಪೂರೈಸುವ ಒಂದು ಯಂತ್ರವಾಗಿದ್ದಾನೆ. ನಾವು ಹೋಮ ಹವನ ಮಾಡಿಸೋದು, ಪೂಜೆ ಪುನಸ್ಕಾರ ಮಾಡಿಸೋದು, ಅದಕ್ಕೆ ಫಲ ಕೊಡ್ತಾನೆ. ಕಷ್ಟ ಇದೆಯಪ್ಪ, ನಮ್ಮ ಸಂಸಾರ ಕಾಪಾಡೋದಕ್ಕೆ ಇದನ್ನೆಲ್ಲ ಕೊಡಪ್ಪ ದೇವ್ರೆ ಅಂತ, ಅಷ್ಟಕ್ಕೆ ರಿಲೇಶನ್ಶಿಪ್. ಆದ್ರೆ ನೈಜವಾಗಿ ಈ ಜೀವದ ಪ್ರಭು ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾದ್ರವಿಣಂ ತ್ವಮೇವ, ಎಲ್ಲವೂ ನನ್ನ ಪಾಲಿಗೆ ನೀನೇ ಎಂಬುದಾಗಿ ತಿಳಿದುಕೊಳ್ಳಬೇಕಾದ್ರೆ ಶಾಸ್ತ್ರದ ಮತ್ತು ಗುರು ಉಪದೇಶಕ್ಕೆ ಬರಲೇಬೇಕು ನಾವು. ಅಲ್ಲಿ ಗೊತ್ತಾಗ್ತದೆ ನಮಗೆ. ಅಹಂ ಸರ್ವಸ್ಯ ಪ್ರಭವ, ಈ ಜಗತ್ತೆಲ್ಲವೂ ನನ್ನಿಂದಲೇ ಉಂಟಾಗಿದೆ. ಅಷ್ಟೇ ಅಲ್ಲ, ಸರ್ವಂ ಪ್ರವರ್ತತೆ, ಈ ಜಗತ್ ನಡೀತಾ ಇರುವುದೇ ನನ್ನಿಂದ ಅಂತಾನೆ. ಎಂತ ಅದ್ಭುತವಾದ ಮಾತು. ಸುಮ್ಮನೆ ಕಣ್ಣು ತೆರೆದು ನೋಡ್ಬಿಟ್ರೆ ಆ ಸೂರ್ಯನ ಬಿಸಿಲು ನಮ್ಗೇನ್ ಬರ್ತಾ ಇದೆ, ಬೆಳಕು ಬರ್ತಾ ಇದೆ, ಅದು ಭಗವಂತ ಕೊಟ್ಟಿದ್ದು.
ಈ ಗಾಳಿ, ಉಸಿರಾಡುವ ಗಾಳಿ ಭಗವಂತ ಕೊಟ್ಟಿದ್ದು. ನಾವು ಹೇಳ್ತೇವಲ್ಲ, ನಮ್ಮ ರಿಲೇಟಿವ್ಸು, ನಮ್ಮ ಸಂಬಂಧಿಕರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವ್ರು ನಾನು ಮರೆಯುವ ಹಾಗಿಲ್ಲ, ಅವ್ರ ನನ್ನ ಬಂಧುಗಳು, ಬದುಕಿನ ಅವಿಭಾಜ್ಯ ಅಂಗ, ಹೀಗೆಲ್ಲ ಹೇಳ್ತೇವಲ್ಲ. ಆದ್ರೆ ಇನ್ನು ಒಂದು ಕ್ಷಣ ನೆನ್ಪು ಮಾಡ್ಕೊಂಡ್ರು, ಉಸಿರು ಕೊಟ್ಟ ದೇವರು ನಮ್ಮ ಬಂಧು ಅಲ್ವಾ? ಬೆಳಕು ಕೊಟ್ಟ ದೇವರು, ನೀರು ಕೊಟ್ಟ ದೇವರು. ಆ ನೀರನ್ನು ನೋಡ್ತಾ ಇದ್ರೆ, ಆ ಕುಡಿಲಿಕ್ಕೆ ನೀರಿಲ್ದೇ ಇದ್ರೆ, ಶುಚಿ ಮಾಡ್ಲಿಕ್ಕೆ ನೀರಿಲ್ದೇ ಇದ್ರೆ ಜೀವನ ಹೇಗೆ ನಡೀತಾ ಇತ್ತು? ಜೀವನ ಅಂತಾನೆ ಅದಕ್ಕೆ ಹೆಸರು. ನೀರಿಗೆ ಇನ್ನೊಂದು ಹೆಸರು ಜೀವನ ಅಂತ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮುತ್ಸೃಜಾಮಿ ಚ. ಅವನೇ ಹೇಳ್ಕೊಳ್ತಾನೆ, ಸೂರ್ಯನ ಬಿಸಿಲು ಶಾಖದ ಮೂಲಕ ನಾನು ಅದನ್ನ ಹೀರ್ಕೊಳ್ತೇನೆ, ನೀರನ್ನು ಹೀರ್ಕೊಳ್ತೇನೆ, ಮಳೆಯಾಗಿ ನಾನೇ ಸುರಿಸ್ತೇನೆ. ಎಷ್ಟೋ ಸಲ ನನಗೆ ಅನಿಸ್ತದೆ, ಇದೆಲ್ಲ ವಿಚಾರ ಮಾಡ್ತಾ ಹೊರಟೆ ಭಗವಂತನ ಅಸ್ತಿತ್ವಕ್ಕೆ ಶರಣಾಗದೆ ಬೇರೆ ವಿಧಿ ಇಲ್ಲ ಅಂತ. ಸರಿಯಾದ ತಿಳುವಳಿಕೆ ಇದ್ರೆ ಭಗವದ್ ಭಕ್ತಿ ಸಹಜವಾಗಿ ಉಂಟಾಗ್ತದೆ ಅಂತ. ಈಗ ನೋಡಿ, ಒಂದು ನೆನ್ಪು ಮಾಡ್ಕೊಳ್ಳೋಣ. ಅವನು 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ. ಹೀಗೆ ಹೇಳ್ತಾ ಹೋಗ್ತಾನಲ್ಲ. ಒಂದು ಆಸ್ಪೆಕ್ಟ್ ಅದರಲ್ಲಿ, ಈಗ ಜೀರ್ಣ, ಆಹಾರ ಅನ್ನೋದು ಅವನೇ ಕೊಟ್ಟಿದ್ದು, ಅದು ಜೀರ್ಣ ಮಾಡೋದು ಅವನೇ. ಅಕಸ್ಮಾತ್ ಆ ಜೀರ್ಣ ಕ್ರಿಯೆನೇ ಒಬ್ಬ ವ್ಯಕ್ತಿಯಲ್ಲಿ ನಡೆಯಲ್ಲ ಅಂದ್ರೆ ಹೇಗೆ ಜೀವನ ಸಾಧ್ಯ ಆಗತ್ತೆ? ಮತ್ತು ಆ ಜೀರ್ಣ ಕ್ರಿಯೆ ನಡೆಯೋದು ಹೇಗೆ? ಭಗವಂತನ ಅನುಗ್ರಹದಿಂದ ಅಂತ. ಈ ಉಂಡ ಆಹಾರ ಹಾಗೆ ಹೊರಗಡೆ ಹೋಗ್ಬಿಟ್ರೆ ಕೆಲವರಿಗೆ ಅದೊಂದು ಪ್ರಾಬ್ಲಮ್ ಆಗ್ತದೆ, ಸಮಸ್ಯೆ. ಪುಷ್ಟಿಯೇ ಹೊಂದಲ್ಲ, ಶರೀರ ಸತ್ತು ಹೋಗ್ತದೆ. ಎಂತಹ ಮುಖ್ಯವಾದ ಬಂಧು ಅವನು, ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ ದೇವರು. ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂಚ ಅಂತ. ನಂಗೆ ಅಲ್ಲಿ ಸಂತೋಷ ಕೊಡೋ ವಿಷಯ ಯಾವುದು ಅಂದ್ರೆ ಅಪೋಹನಂ, ಮರ್ತು ಹೋಗೋದು ದೈವದ ಅನುಗ್ರಹ ಅಂತ ಅನ್ಸುತ್ತೆ. ನೆನಪಾಗೋದು ದೈವದ ಅನುಗ್ರಹ ಅಂತ ಅಂದ್ಕೊಳ್ತೇವಲ್ಲ. ಅಕಸ್ಮಾತ್ ಮರ್ತು ಹೋಗದೆ ಇದ್ರೆ ಯಾವುದೋ ನೋವು, ಯಾವುದೋ ಬೇಸರ, ಯಾವುದೋ ಕಹಿ ಘಟನೆ ಜೀವಕ್ಕೆ ಆಗಿರುವಂಥದ್ದು ಮರ್ತು ಹೋಗ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಅದೆಲ್ಲವೂ ನಮ್ಮ ಸ್ಮೃತಿ ಪಟಲದಲ್ಲಿ ಯಾವಾಗಲೂ ಹೊಳಿತಾ ಇದ್ರೆ ಈ ಬದುಕು ನಡೆಸ್ಲಿಕ್ಕೆ ಸಾಧ್ಯವಲ್ಲ. ಆದ್ದರಿಂದ ಮರೆವು ಭಗವದ್ ಅನುಗ್ರಹ ಅಂತ. ನೆನಪು ಕೂಡ, ಯಾವುದು ಬೇಕು ಅಷ್ಟೇ ನೆನಪಿರ್ತದೆ, ಯಾವುದು ಬೇಡವೋ ಅದು ಕಳೆದು ಹೋಗ್ತದೆ. ಆಮೇಲೆ ಜ್ಞಾನ ಆಗೋದು, ಒಂದು ವಸ್ತುವನ್ನು ನೋಡಿದಾಗ ಯಥಾರ್ಥ ಜ್ಞಾನ ಆಗೋದು. ನಾವು ಇದನ್ನೆಲ್ಲ ಲಕ್ಷ್ಯ ಕೊಟ್ಟಿರೋದಲ್ಲ ಬದುಕಿನಲ್ಲಿ. ಈಗ ಒಂದು ವಸ್ತುವನ್ನು ನೋಡಿದಾಗ ಇದು ಘಟ, ಇದು ಪಟ ಅಂತ ಜ್ಞಾನ ಒಳಗಡೆ ಆಗ್ತದಲ್ಲ, ಅದು ಭಗವದ್ ಅನುಗ್ರಹದಿಂದ ಆಗ್ತಾ ಇರೋದು. ಅದರಿಂದ ಜೀವನದ ಬಹಳ ಮುಖ್ಯವಾದಂತ ಆಸ್ಪೆಕ್ಟ್ಗಳೇನಿದೆ ಭಗವಂತನ ಕೊಡುಗೆ. ಆದ್ರೆ ಅವನ ಕೊಡುಗೆ ಎಂಬುದಾಗಿ ನಾವು ಸ್ಮರಿಸಿಕೊಳ್ಳದೇ ಇರೋದ್ರಿಂದ ಅವನ ಜೊತೆಗೆ ಒಂದು ಸಂಬಂಧ ಸೃಷ್ಟಿಯಾಗಲಿಲ್ಲ. ಅದರಿಂದ ಮತ್ತೆ ಮತ್ತೆ ನೆನಪಿಸಿಕೊಳ್ಬೇಕು, ಇದೆಲ್ಲವೂ ಭಗವಂತನಿಂದ ನನಗೆ ಬಂದಿದ್ದು ಅಂತ. ಭಗವಂತ ಎನ್ನುವುದು ಒಂದು ಕಲ್ಪನೆಯಲ್ಲ. ಮನುಷ್ಯನ ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಯಾವುದೋ ಒಂದು ಟೆಕ್ನಿಕ್ ಅನ್ನ ಹಿರಿಯರು ಹೇಳಿದ್ದಲ್ಲ. ಭಗವಂತ ಅನ್ನೋದು ವಾಸ್ತವ, ಅದು ನೈಜವಾದ ಅಸ್ತಿತ್ವ, ಸಮಷ್ಟಿ ಸೃಷ್ಟಿಯ ನಿಮಿತ್ತ ಉಪಾದಾನ ಕಾರಣ ಸ್ವರೂಪ, ಅರಿವು, ಪ್ರಜ್ಞೆ, ಈ ಜಗತ್ತಿನ ಒಳಹೊರಗೆಲ್ಲ ವ್ಯಾಪಿಸಿರತಕ್ಕಂತಹ ಆ ಅರಿವು, ಅವನೇ ಭಗವಂತ. ಅವನು ನಿಜವಾಗಿಯೂ ಇದ್ದಾನೆ, ಅವನಿಂದಲೇ ಜಗತ್ತು ನಡೀತಾ ಇದೆ. ಇದು ದೃಢಗೊಳ್ಳಬೇಕು. ಇದಕ್ಕೆ ಉಪಾಯ ಏನು ಅಂದ್ರೆ ಮತ್ವ ಎಂಬ ಶಬ್ದ ಬಳಸಿದ್ದಾನೆ, ತಿಳ್ಕೊಳ್ಬೇಕು ಅಂತ. ಈ ಶಾಸ್ತ್ರಗಳನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಅವನಲ್ಲಿ ಭಕ್ತಿ ಜಾಸ್ತಿ ಆಗ್ತದೆ. ಆತ್ಮದ ವಿಷಯ, ಆತ್ಮಜ್ಞಾನ. ಆತ್ಮ ಅಂದ್ರೆ ಏನು? ಅದೇ ಪರಮಾತ್ಮನೇ ಆತ್ಮ. ಆತ್ಮನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಇಲ್ಲ. ಇದು ಸೋಪಾಧಿಕವಾಗಿ ನೋಡೋದು, ಇನ್ನೊಂದು ಹಂತ ನಿರುಪಾಧಿಕವಾಗಿ ನೋಡೋದಷ್ಟೇ. ಸೋಪಾಧಿಕ ನಿರುಪಾಧಿಕ ಎರಡೂ ಅವನೇ, ಸಗುಣ ನಿರ್ಗುಣ ಎರಡೂ ಅವನೇ. ಆದ್ರಿಂದ ಇಲ್ಲಿ ವಿಶ್ವರೂಪ ಭಕ್ತಿ ಕುರಿತು ಬಹಳ ದೊಡ್ಡ ವಿಷಯ ಅದು. ಯಾಕಂದ್ರೆ ವಿಶ್ವರೂಪ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಹೃದಯ ಶುದ್ಧಿ ಆಗ್ತಾ ಹೋಗ್ತದೆ, ಸಮಚಿತ್ತತೆಯನ್ನು ಪಡ್ಕೊಳ್ತಾ ಹೋಗ್ತಾನೆ, ರಾಗದ್ವೇಷ ಶಿಥಿಲವಾಗ್ತಾ ಹೋಗ್ತದೆ, ಎಲ್ಲ ಸದ್ಗುಣಗಳು ಅವನನ್ನ ಸಮೀಪಿಸ್ತವೆ. ಹಾಗೆ ಭಗವಂತ ಹೇಳ್ತಾನೆ,
ಇತಿ ಮತ್ವಾ ಭಜಂತೆ ಮಾಂ, ಈ ರೀತಿ ತಿಳಿದುಕೊಂಡು ನನ್ನನ್ನು ಭಜಿಸ್ತಾರೆ. ಭಜಿಸೋದಂದ್ರೆ ಅಂತ ತಾಳ ಹಿಡ್ಕೊಂಡು ಭಜನೆ ಮಾಡ್ತಾರೆ ಅಂತ ಅರ್ಥನ ಅಲ್ಲ. ಭಜಿಸೋದು ಅಂದ್ರೆ ಅವನಲ್ಲಿ ನೆಟ್ಟಿರುವಂತಹ ಮನಸ್ಸು. ಅದ್ ಮುಂದೆ ಹೇಳ್ತಾರೆ ಭಜಿಸೋದು ಹೇಗೆ. ಭಾವ ಸಮನ್ವಿತ ಅಂದ್ರೆ ಭಕ್ತಿ ಭಾವ ಸಮನ್ವಿತ ಅಂತ ಅರ್ಥ. ಭಕ್ತಿ ಭಾವ ಹೊಂದಿದವರಾಗಿ, ಪ್ರೇಮ ಉಳ್ಳವರಾಗಿ ಅಂತ. ಅವ್ರು ಹೇಗೆ ಭಜಿಸ್ತಾರೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾನ್ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅಂತಹ ನಿಷ್ಕಾಮ ವಿಶ್ವರೂಪ ಭಕ್ತರು ಮೊದಲು ಮಚ್ಚಿತ್ತಾಹ, ಭಗವಂತನಲ್ಲೇ ನೆಟ್ಟಿರುವ ಮನಸ್ಸುಳ್ಳವರಾಗಿ. ಭಗವಂತನಲ್ಲೇ ಮನಸ್ಸು ಅವರಿಗೆ ನೆಟ್ಟಿರ್ತದೆ. ಅದಕ್ಕೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಸಂಸಾರಿಗಳು ಅಥವಾ ಲೌಕಿಕರ ಮನಸ್ಸು ಎಲ್ಲಿ ನೆಟ್ಟಿರ್ತದೆ ಅಂತ. ದುಡ್ಡು ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಉಳ್ಳವನು ಹಗಲು ರಾತ್ರಿ ಸಂಬಂಧ ಯಾವುದನ್ನು ನೋಡಲ್ಲ. ಅವನಿಗೆ ಅದೇ ಯೋಚನೆ, ಹಣ ಮಾಡಬೇಕು. ಮಾತಾಡುವಾಗಲೂ ಅಷ್ಟೇ, ನೀವು ಹಣದ ವಿಷಯವಾಗೇ ಮಾತಾಡ್ತಾನೆ. ಯಾವುದಾದ್ರೂ ಪುಸ್ತಕ ಓದುವಾಗಲೂ ಅಥವಾ ಯಾವುದಾದ್ರೂ ದೃಶ್ಯಗಳನ್ನು ನೋಡುವಾಗಲೂ ಹಣದ ಸಂಬಂಧಿಯಾದಂತ ಮಚ್ಚಿತ್ತ ಧನಚಿತ್ತಾಹ ಅಂತಿದ್ದವ್ರು, ಅಥವಾ ಪುರುಷ ಸ್ತ್ರೀ ಆಕರ್ಷಣೆಗೊಳಗಾದವರು ಅದೇ ಪ್ರಪಂಚವನ್ನ ಹೊಂದಿರ್ತಾರೆ. ಮನಸ್ಸಲ್ಲಿ ಸದಾ ಅದೇ, ಕನಸಲು ನೀನೆ ಮನಸ್ಸಲು ನೀನೆ. ಹಾಗೆ ಭಗವದ್ ಭಕ್ತರಿಗೆ ಏನಪ್ಪಾ ಅಂದ್ರೆ ಮಚ್ಚಿತ್ತ, ಈಶ್ವರನಲ್ಲಿಯೇ ಅವರ ಮನಸ್ಸು ಹೊರಳಾಡ್ತಾ ಇರ್ತದೆ. ಹಗಲು ರಾತ್ರಿ ಯಾವಾಗಲೂ ಕೂಡ ಈಶ್ವರನ ಮಹಿಮೆಯನ್ನೇ ಧ್ಯಾನಿಸ್ತಾ ಇರ್ತದೆ. ಎಷ್ಟು ದೊಡ್ಡವನಪ್ಪ ಈಶ್ವರ, ಎಂತ ಅನುಗ್ರಹ ಅವನದ್ದು, ನಾನು ಅವನಿಂದ ಅನುಗ್ರಹಿತನಾಗಿದ್ದೇನೆ ಹೀಗೆಂಬುದಾಗಿ ಅವನ ಮಹಾತ್ಮೆಯನ್ನ ಒಂದು ದೃಶ್ಯವನ್ನ ನೋಡಿದಾಗಲೂ ಕೂಡ, ಸೂರ್ಯನ ಬೆಳಕನ್ನ ನೋಡಿದಾಗಲೂ ಕೂಡ. ಒಬ್ಬರು ಸ್ವಾಮಿಗಳು ಹೇಳ್ತಾ ಇದ್ರು, ಒಬ್ಬರು ಆಸ್ಟ್ರೋನಾಟ್ ಒಬ್ಬ ಚಂದ್ರಲೋಕಕ್ಕೆ ಹೋಗಿ ಕೆಳಗಡೆ ಆ ಚಂದ್ರಲೋಕದಿಂದ ಆ ಭೂಮಿಯನ್ನ ನೋಡ್ತಾನಲ್ಲ, ಭೂಮಿ ನೋಡುವಾಗ ಅವನಿಗೆ ಅನ್ನಿಸ್ತಂತೆ ಸೃಷ್ಟಿಕರ್ತ ಇದ್ದಾನೆ ಅಂತ. ಸೃಷ್ಟಿಕರ್ತನಿಲ್ಲದಿದ್ರೆ ಇಷ್ಟು ಸುಂದರವಾದಂತಹ ವ್ಯವಸ್ಥಿತವಾದಂತಹ ಆ ಬ್ರಹ್ಮಾಂಡ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರಿಂದ ಚಂದ್ರಲೋಕಕ್ಕೆ ಬಂದ ಮೇಲೆ ನನಗಾದ ಜ್ಞಾನೋದಯ ಏನಪ್ಪಾ ಅಂದ್ರೆ ಸೃಷ್ಟಿಕರ್ತ ಒಬ್ಬ ಇದ್ದಾನೆ, ಅವನನ್ನು ಒಪ್ಪಿಕೊಳ್ಳದೆ ಇದ್ರೆ ಈ ವ್ಯವಸ್ಥೆಯನ್ನ ವರ್ಣಿಸ್ಲಿಕ್ಕೆ ನಮ್ಗೆ ಆಗಲ್ಲ ಅಂತ. ಹಾಗೆ ಅವನ ಮಹಿಮೆಯನ್ನೇ ಸದಾಕಾಲ ಚಿಂತಿಸ್ತಾ ಇರುವವನು ಮಚ್ಚಿತ್ತ. ಮದ್ಗತ ಪ್ರಾಣಾಹ ಬೋಧಯಂತ ಪರಸ್ಪರಂ. ಈ ಶ್ಲೋಕದ ಅರ್ಥವನ್ನ ನಾಳೆ ದಿನ 7 ಗಂಟೆಗೆ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ.